ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಭಿನ್ನರಾಶಿಯ ಪರಿಕಲ್ಪನೆಯನ್ನು ಮಕ್ಕಳಿಗೆ ಹೇಗೆ ಆನಂದಮಯವಾಗಿ ಸಂತಸಕರ ಒಂದು ವಾತಾವರಣದಲ್ಲಿ ಕಲಿಸಬಹುದು ಮತ್ತು ಶಿಕ್ಷಕರು ಇದನ್ನು ಹೇಗೆ ಕಲಿಸಬೇಕು ಹಾಗೂ ಮಕ್ಕಳು ಇದನ್ನು ಹೇಗೆ ಕಲಿತಾರೆ ಅನ್ನೋದನ್ನು ನೋಡೋಣ. ಈ ವಿಡಿಯೋದ ಉದ್ದೇಶ ಪರಿಕಲ್ಪನೆಯ ಸ್ಪಷ್ಟತೆ, ವಿಧಾನದ ಸರಳತೆ, ಇದೆರಡನ್ನು ಹೇಗೆ ನಾವು ಮಕ್ಕಳಲ್ಲಿ ತರೋದು ಅನ್ನೋದನ್ನು ಇದರಲ್ಲಿ ನೋಡೋಣ. ಈಗ ನಾವು ಈ ಒಂದು ಪರಿಕಲ್ಪನೆ ಮಕ್ಕಳು 5ನೇ ತರಗತಿಯ ಒಳಗಡೆ ಕಲ್ತಿರಬೇಕು. NCERT ಪಠ್ಯಕ್ರಮದ ಪ್ರಕಾರ ಈ ಭಿನ್ನರಾಶಿ ಪರಿಕಲ್ಪನೆಯ ಯಾವ ಒಂದು ಆಯಾಮವನ್ನು ಮಕ್ಕಳು ಕಲಿಬೇಕು ಅನ್ನೋದು ಈ ರೀತಿ ಇದೆ. ಈಗ ಮಕ್ಕಳಲ್ಲಿ ಭಿನ್ನರಾಶಿ ಯಾಕೆ ಅವರಿಗೆ ಈ ಒಂದು ಪರಿಕಲ್ಪನೆ ತುಂಬ ಕಷ್ಟ ಅನಿಸುತ್ತೆ? ಅದಕ್ಕೆ 2 ಕಾರಣಗಳಿದ್ದಾವೆ. ಮಕ್ಕಳು ಭಾಗಾಕಾರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳದೇ ಇರೋದು, ಅಂದರೆ ಭಾಗಾಕಾರದ ಒಂದು ಸಮಸ್ಯೆ ಕೊಟ್ಟ ಕೂಡಲೇ ಅವರ ಮನಸ್ಸಲ್ಲಿ ಮಗ್ಗಿ ಬಂದುಬಿಟ್ರೆ ಭಾಗಾಕಾರ ಅಂದರೆ ಏನು ಅನ್ನೋದನ್ನೇ ಅರಿಯದೇ ಭಾಗಾಕಾರ ಮಾಡೋದು. ಇನ್ನೊಂದು ಭಿನ್ನರಾಶಿಯ ಭಾಷೆ ಅರಿಯದೇ ಇರೋದು, ಅಂದರೆ ನಾನು ಮೊದಲೇ ಅಂಶ, ಛೇದ ಅನ್ನುವ ಒಂದು ಈ ಪದಗಳನ್ನು ಬಳಸಿ ಆ ಭಿನ್ನರಾಶಿಯ ಭಾಷೆಯಲ್ಲಿ ನಾನು ಹೇಗೆ ಭಿನ್ನರಾಶಿಯನ್ನು ವ್ಯಕ್ತಪಡಿಸೋದು ಅದನ್ನು ಅರಿಯದೆ ಮಕ್ಕಳು ಅದನ್ನು ಮನವರಿಕೆ ಮಾಡದೆ ಭಿನ್ನರಾಶಿಯ ಒಂದು ಬೇರೆ ಒಂದು ಪರಿಕಲ್ಪನೆಯ ಕಡೆಗೆ ಹೋಗೋದು. ಈಗ ಈ ಒಂದು ಪರಿಕಲ್ಪನೆಯನ್ನು ಶಿಕ್ಷಕರು ಮಕ್ಕಳಿಗೆ ಕಲಿಸಬೇಕಾದ್ರೆ ಯಾವ ರೂಪುರೇಷೆಗಳು ಅಥವಾ ಯಾವ ಚೌಕಟ್ಟಿನಲ್ಲಿ ಇದನ್ನು ಕಲಿಸಬಹುದು ಅನ್ನೋದನ್ನು ನೋಡೋಣ. ಭಾಗಾಕಾರ ಏನು ಪರಿಕಲ್ಪನೆ ಇದೆ ಅದರ ಮುಂದುವರಿಕೆಯೇ ಭಿನ್ನರಾಶಿ. ಅಂದರೆ ಭಿನ್ನರಾಶಿ ನಾನು ಕಲಿಬೇಕು ಅಂದರೆ ಭಾಗಾಕಾರ ನನಗೆ ಚೆನ್ನಾಗಿ ಮನವರಿಕೆ ಆಗಬೇಕು. ಎರಡನೇದಾಗಿ ಭಿನ್ನರಾಶಿಯ ಭಾಷೆ, ಇದು ತುಂಬ ಮುಖ್ಯ. ಈ ಭಾಷೆಯನ್ನು ನಾನು ಚೆನ್ನಾಗಿ ಕಲಿಯದೇ ಇದ್ದರೆ, ಭಿನ್ನರಾಶಿಯನ್ನು ಆ ಒಂದು ಭಾಷೆಯಲ್ಲಿ ವ್ಯಕ್ತ ಮಾಡದೇ ಇದ್ದರೆ ಮಕ್ಕಳಿಗೆ ಭಿನ್ನರಾಶಿಯ ಒಂದು ಪರಿಕಲ್ಪನೆ ಮನವರಿಕೆ ಆಗೋದು ತುಂಬ ಕಷ್ಟ ಆಗುತ್ತೆ. ಮತ್ತು ಭಿನ್ನರಾಶಿಯನ್ನು ಒಂದೇ ರೀತಿಯಲ್ಲಿ ಕಲಿಸಬೇಕು ಅಂತೇನಿಲ್ಲ, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಕಲಿಸಬಹುದು ಮಕ್ಕಳಿಗೆ. ನಾವು ಯಾವಾಗಲೂ ಭಿನ್ನರಾಶಿಯನ್ನು ಕಲಿಬೇಕಾದ್ರೆ ಒಂದು ಪೂರ್ಣ ವಸ್ತು, ಆ ಪೂರ್ಣ ವಸ್ತುವನ್ನು ನಾನು ಹೇಗೆ ಭಾಗ ಮಾಡ್ತೇನೆ, ಸಮನಾಗಿ ಭಾಗ ಮಾಡ್ತೇನೆ. ಅಂದರೆ ಭಿನ್ನರಾಶಿಯಲ್ಲಿ ಭಾಗ ಮಾಡೋದು ಅನ್ನೋದು ಏನಿದೆ ಅದು ಸಮನಾಗಿ ಭಾಗ ಮಾಡಬೇಕು. ಅಂದರೆ ಒಂದು ಗಾಜು ಅಥವಾ ಕನ್ನಡಿ ಕೆಳಗಡೆ ಬಿದ್ದು ಚೂರಾದರೂ ಅದು ಭಿನ್ನವೇ, ಆದರೆ ಆ ಚೂರುಗಳು ಸಮನಾಗಿಲ್ಲ. ಯಾವಾಗ ನಾವು ಒಂದು ವಸ್ತುವನ್ನು ಸಮನಾಗಿ ಭಾಗ ಮಾಡ್ತೇವೆ, ಆ ಪೂರ್ಣ ವಸ್ತುವನ್ನು, ಆ ಸಮನಾದ ಭಾಗಗಳು ಆ ಒಂದು ಪೂರ್ಣ ವಸ್ತುವಿನ ಭಿನ್ನವಾದ ರೂಪ ಅಥವಾ ಅದು ಭಿನ್ನ ರಾಶಿ. ಇನ್ನೊಂದು ಭಿನ್ನರಾಶಿಯನ್ನು ಕಲಿಸುವಾಗ ಭಾಗಾಕಾರನೂ ಮಾಡಿ ನಾವು ಹೇಳಬಹುದು. ಯಾಕೆಂದರೆ ಭಾಗಾಕಾರದ ಪರಿಕಲ್ಪನೆ ಮಕ್ಕಳಲ್ಲಿ ಭಿನ್ನರಾಶಿ ಕಲಿಸೋದಕ್ಕಿಂತ ಮೊದಲು ಇದೆಯಾ ಅನ್ನೋದು, ಇದನ್ನು ನಾವು ಅರ್ಥಕೊಳ್ಬೇಕು ಶಿಕ್ಷಕರಾಗಿ. ಇನ್ನೊಂದು, ಭಿನ್ನರಾಶಿ ಯಾವಾಗಲೂ ಒಂದು ಪೂರ್ಣ ವಸ್ತುವಿನಿಂದಲೇ ಆಗಬೇಕು ಅಂತೇನಿಲ್ಲ. ಒಂದು ಗುಂಪು, ಆ ಗುಂಪಿನಲ್ಲಿ ನಾನು ಇದ್ದ 20 ನೀಲಿ ಸುರಳಿಗಳಲ್ಲಿ 3 ತೆಗೆದ್ರೆ 20ರಲ್ಲಿ ನಾನು 3 ತೆಗೆದೆ. ಈ ರಾಶಿ ಏನಿದೆ ಅಥವಾ ಗುಂಪು ಏನಿದೆ ಇದನ್ನು ಕೂಡ ನಾನು ಭಿನ್ನ ಮಾಡ್ಬೋದು. ಅಂದರೆ ಗುಂಪಿನಲ್ಲಿ ಈಗಾಗಲೇ ಇದು ಭಿನ್ನವಾಗಿ ಕಾಣಿಸ್ತಾ ಇದೆ, ಆದರೆ ಒಂದು ಗುಂಪು. ಈ ಗುಂಪಿನಲ್ಲಿ ನಾನು ಮತ್ತೆ ಹೇಳಬಹುದು 20ರಲ್ಲಿ 5 ತೆಗೆದೆ. ಹೀಗೆ ಈ ಒಂದು ಪರಿಕಲ್ಪನೆಯನ್ನು ಕಲಿಸಲಿಕ್ಕೆ ನಾವು ನಮ್ಮ ಗಣಿತ ಕಿಟ್ಟಿನಲ್ಲಿ ಯಾವ ಕಲಿಕೋಪಕರಣಗಳನ್ನು ಉಪಯೋಗಿಸಬಹುದು ಅಂತ ನೋಡೋಣ. ಮೊದಲನೇದಾಗಿ ಈ ಅಬಾಕಸ್ ಸುರುಳಿಗಳು. ಇದು 20 ಸುರುಳಿಗಳು ಈ 4 ಬಣ್ಣದಲ್ಲಿದೆ. ಇದನ್ನು ಉಪಯೋಗಿಸಿ ಭಿನ್ನರಾಶಿಯನ್ನು
ಗುಂಪು ಅಥವಾ ರಾಶಿಯಲ್ಲಿ ಹೇಗೆ ನಾವು ವ್ಯಕ್ತಪಡಿಸಬಹುದು ಅಂತ ಇದರಲ್ಲಿ ಹೇಳಬಹುದು. ಎರಡನೇದಾಗಿ ಈ ಒಂದು ಹಳದಿ ಕ್ಯೂಬ್ಗಳು, ಇದನ್ನು ಕೂಡ ನಾವು ಭಿನ್ನರಾಶಿಯನ್ನು ಗುಂಪಿನಲ್ಲಿ ಹೇಗೆ ವ್ಯಕ್ತಪಡಿಸೋದು ಅದನ್ನು ಹೇಳಬಹುದು. ಮೂರನೇದಾಗಿ ಮಣಿಸರ, ಇದರಲ್ಲೂ ನಾವು ಈ ಗುಂಪಿನಲ್ಲಿ ಹೇಗೆ ಅಂದರೆ 10 ಮಣಿಗಳಲ್ಲಿ 3 ಮಣಿಗಳನ್ನು ತೆಗೆದರೆ 10ರಲ್ಲಿ 3 ಮಣಿಗಳನ್ನು ತೆಗೆದೆ ಹೀಗೆ ನಾವು ಭಿನ್ನರಾಶಿಯನ್ನು ವ್ಯಕ್ತಪಡಿಸಬಹುದು. ಹಾಗೆ 50 ಬಿಲ್ಲೆಗಳು, ಇದರಲ್ಲೂ ನಾವು ಭಿನ್ನರಾಶಿಯನ್ನು ವ್ಯಕ್ತಪಡಿಸಬಹುದು. ಈಗ ನಾವು ನಿಮ್ಮೆಲ್ಲರ ಮೆಚ್ಚಿನ ಒಂದು ಕಲಿಕೋಪಕರಣ TLM ನೋಡೋಣ. ಇದು ಆಕಾರವನ್ನು ಉಪಯೋಗಿಸಿ, ಅಂದರೆ ಇದ್ದ ಚೌಕವನ್ನು ಅರ್ಧ ಮಾಡೋದು, ಅದನ್ನು 4 ಭಾಗ ಮಾಡೋದು, 3 ಭಾಗ ಮಾಡೋದು, ಈ ರೀತಿಯಲ್ಲಿ ನಾವು ಒಂದು ಆಕಾರ ಅಥವಾ ಶೇಪ್ ಅನ್ನು ತಗೊಂಡು ಒಂದು ಪೂರ್ಣ ವಸ್ತುವನ್ನು ತಗೊಂಡು ಅದನ್ನು ಹೇಗೆ ಭಿನ್ನ ಮಾಡ್ತಾ ಇದ್ದೇವೆ ಅಂತ. ಇದು ಒಂದು ಚೌಕದ ಹಾಗೆ ಇನ್ನೊಂದು ವೃತ್ತದಲ್ಲೂ ಒಂದು ಪೂರ್ಣ ವಸ್ತು, ಆ ಪೂರ್ಣ ವಸ್ತುವನ್ನು ಅರ್ಧ, 1/3 ಕಾಲು, ಈ ರೀತಿಯಲ್ಲಿ ನಾವು ಭಿನ್ನ ಮಾಡಿ ನೋಡಬಹುದು. ಅದಲ್ಲದೆ ಮಕ್ಕಳಿಗೆ ಭಿನ್ನರಾಶಿ ಸಂಖ್ಯೆಯ ಪರಿಚಯ ಮಾಡಬೇಕಾದ್ರೆ ನಾವು ಭಿನ್ನರಾಶಿಯ ಪಟ್ಟಿಯನ್ನು ಉಪಯೋಗಿಸ್ತೇವೆ. ಅದು ಈ ರೀತಿಯಲ್ಲಿದೆ. ಇದು ಒಂದು ಪೂರ್ಣ ವಸ್ತುವನ್ನು ನಾವು ಭಿನ್ನ ಮಾಡಿದ್ದು. ಇದು ಭಿನ್ನರಾಶಿಯ ಪಟ್ಟಿಗಳು. ಹಾಗೆಯೇ ಒಂದು ರಾಶಿಯಲ್ಲಿ ಅಥವಾ ಒಂದು ಗುಂಪಿನಲ್ಲಿ ನಾವು ಭಿನ್ನರಾಶಿಯನ್ನು ಮಕ್ಕಳಿಗೆ ಹೇಗೆ ಆ ಪರಿಕಲ್ಪನೆಯನ್ನು ತಗೊಂಡು ಬರಬಹುದು ಅನ್ನಲಿಕ್ಕೆ ಈ ದಶಮಾಂಶ ಸೆಟ್ನಲ್ಲಿರುವ 100ರ ತುಂಡುಗಳು, ಇದನ್ನು ಕೂಡ ನಾವು ಮಕ್ಕಳಿಗೆ ಭಿನ್ನರಾಶಿ ಕಲಿಸೋದ್ರಲ್ಲಿ ಉಪಯೋಗಿಸಬಹುದು. ಭಿನ್ನರಾಶಿಯನ್ನು ನಾವು ಇವಾಗ ಮೂರ್ತ ರೂಪದಲ್ಲಿ ಹೇಗೆ ಮಕ್ಕಳಿಗೆ ಕಲಿಕೋಪಕರಣಗಳನ್ನು ಉಪಯೋಗಿಸಿ ಕಲಿಸೋದು ಅಂತ ನೋಡೋಣ. ಭಿನ್ನರಾಶಿಯಲ್ಲಿ ನಾವು ಈ ಒಂದು ಪೂರ್ಣ ವಸ್ತು, ಇದೇನಿದು, ಇದನ್ನು ನಾನು ಇವಾಗ ಇಲ್ಲಿ ಬೋರ್ಡ್ನಲ್ಲಿ ನೀರಿನಲ್ಲಿ ಅದ್ದಿ, ಇದು ಯಾವ ಆಕೃತಿ ಇವಾಗ? ಚೌಕ, ಕರೆಕ್ಟಾ? ಈ ಆಕಾರ ಅಥವಾ ಈ ಆಕೃತಿಯನ್ನು ನಾನು 2 ಸಮಾನ ಭಾಗ, ಇದು ತುಂಬ ಮುಖ್ಯ. ಇದನ್ನು ನಾನು 2 ತುಂಡು ಮಾಡ್ತೇನೆ. ಇದು ಇದಕ್ಕೆ ಸಮ. ಆದರೆ ಇದು ಅರ್ಧ ಇದರದ್ದೇ ಅಂತ ಹೇಗೆ ನಮಗೆ ನಂಬಿಕೆ ಬರ್ತದೆ? ಇದನ್ನು ಇವಾಗ ಇದರ ಮೇಲಿಟ್ಟು ನೋಡೋಣ. ಸರಿ ಇದೆಯಾ? ಹೌದು. ಈ ಒಂದು ಪೂರ್ಣ ವಸ್ತು, ಇದನ್ನು ನಾವು 2 ಸಮಭಾಗ ಮಾಡಿದ್ದೇವೆ. ಹಾಗಾದರೆ ಈ ಪೂರ್ಣ ವಸ್ತುವಿನ ಎಷ್ಟು ಭಾಗ ಮಾಡಿದ್ದೇವೆ ಇವಾಗ? 2 ಭಾಗ ಮಾಡಿದ್ದೇವೆ. ಇದು 1 ಭಾಗ, ಇದು 2ನೇ ಭಾಗ. ಹಾಗಾದರೆ ಈ ಭಾಗವನ್ನು ನಾನು ನಿನಗೆ ಕೊಟ್ಟರೆ, ವಿದ್ಯಾರ್ಥಿಗೆ ನಾವು ಏನು ಹೇಳ್ಬೋದು? ಇದನ್ನು ನಿನಗೆ ಕೊಟ್ಟರೆ ನಿನಗೆ ಏನು ಸಿಕ್ತು? ಈ ಒಂದು ಪೂರ್ಣ ವಸ್ತುವಿನ 2 ಭಾಗ ಮಾಡಿದಾಗ 1 ಭಾಗ ನಿನಗೆ ಸಿಕ್ತು. ಸೊ ಹಾಗಾದರೆ ಇದರಲ್ಲಿ ಸಿಕ್ಕಿದ್ದು 1 ಭಾಗ. ಇದನ್ನೇ ಯಾವ ಬೇರೆ ರೀತಿಯಲ್ಲಿ ನಾವು ಸಮಭಾಗ ಮಾಡಬಹುದು? ಇದನ್ನು ಈ ರೀತಿಯಲ್ಲಿ ಸಮಭಾಗ ಮಾಡಬಹುದಾ? ಅಂದರೆ ಈ ವಸ್ತುವನ್ನು ನಾನು ಹೀಗೆ ತುಂಡು ಮಾಡಿದ್ದೇನೆ, ಇದನ್ನು ಮೊದಲು ಹೀಗೆ ಸಮಭಾಗ ಮಾಡಿದೆ, ಇದು 2 ಸಿಕ್ತು. ಈಗ ನಾನು ಇದನ್ನು ಹೀಗೆ ಸಮಭಾಗ ಮಾಡ್ತೇನೆ. ಇದನ್ನು ಕೂಡ ಇವಾಗ ಪರಾಮರ್ಶಿಸಿ ನೋಡಬಹುದು. ಇದು ಇದೇ ಪೂರ್ಣ ವಸ್ತುವಿನ 2 ಭಾಗವಾ? ಸೊ ಈಗ 2 ಭಾಗ ನಮಗೆ ಕಾಣಿಸ್ತಾ ಇದೆ. ಇದನ್ನು ಇಲ್ಲಿ ಹಾಕ್ತೇನೆ ನಾನು. ಸೊ ಹಾಗಾದರೆ ಈ ಒಂದು
ಭಾಗ, ಅಂದರೆ 2ರಲ್ಲಿ 1 ಭಾಗ. ಈ 1 ಭಾಗವನ್ನು ನಿನಗೆ ಕೊಟ್ಟರೆ ಹಾಗಾದರೆ ಎಷ್ಟು ಕೊಟ್ಟ ಹಾಗೆ? ಅದು ಕೂಡ 2ರಲ್ಲಿ 1 ಭಾಗ ಕೊಟ್ಟೆ. ಅದೇ ರೀತಿಯಲ್ಲಿ ನಾನು ಮುಂದುವರಿಸಿ ಇದರ 4 ಭಾಗ ಮಾಡಿ ನೋಡ್ತೇನೆ. ಇದೇ ವಸ್ತುವಿನ 4 ಭಾಗವೂ ಮಾಡಬಹುದು. ಇದೇ ಪೂರ್ಣ ವಸ್ತುವಿನ 4 ಭಾಗ. ಈಗ ನಾನು ಇದೇ ಪೂರ್ಣ ವಸ್ತುವಿನ 4 ಭಾಗಗಳನ್ನಾಗಿ ಮಾಡಿ ನೋಡ್ತೇನೆ. 4 ಸಮಭಾಗ. ಅದು ತುಂಬ ಮುಖ್ಯ. ನಾವು ಭಿನ್ನರಾಶಿಯ ಒಂದು ಪರಿಕಲ್ಪನೆಯನ್ನು ಮಕ್ಕಳಿಗೆ ಕಲಿಸುವಾಗ ಈ 4 ಭಾಗವನ್ನು ನಾನು ಇಲ್ಲಿಡ್ತೇನೆ. ಇದು ಇದೇ ಪೂರ್ಣ ವಸ್ತುವಿನ 4 ಭಾಗ. ಇದನ್ನು ಬೇಕಾದರೆ ನಾವು ಚೆಕ್ ಮಾಡಬಹುದು. ಇದನ್ನು ನಾವಿಲ್ಲಿ ಮತ್ತೆ ವೆರಿಫೈ ಮಾಡಿ ನೋಡ್ತಾ ಇದ್ದೇವೆ, ಪರಿಶೀಲಿಸಿ ನೋಡ್ತಾ ಇದ್ದೇವೆ, ಹೌದಾ ಅಲ್ವಾ ಅಂತ. ಸೊ ಹಾಗಾದರೆ ಈ 4 ಭಾಗಗಳನ್ನು ಇದರೊಟ್ಟಿಗೆ ಇಡ್ತೇನೆ. ಹಾಗೆಯೇ ಇದನ್ನು ಸ್ವಲ್ಪ ಮೇಲೆ ಮಾಡಿ ಹಾಗಾದರೆ ಇದೇ ಒಂದು ಪೂರ್ಣ ವಸ್ತುವನ್ನು 4 ಭಾಗ ಈ ರೀತಿ ಮಾಡಬಹುದು, ಈ ರೀತಿಯಲ್ಲೂ ಮಾಡಬಹುದು, ಮತ್ತು ಇನ್ನೊಂದು ರೀತಿಯಲ್ಲೂ ಮಾಡಬಹುದು. ಈ ಒಂದು ಪೂರ್ಣ ವಸ್ತುವನ್ನು ನಾವು 4 ಭಾಗ ಈ ರೀತಿ ಮಾಡಿದ್ದೇವೆ, ಈ ರೀತಿಯಲ್ಲಿ ಮಾಡಿದ್ದೇವೆ, ಈ ರೀತಿಯಲ್ಲಿ. ಅಂದರೆ ಇದನ್ನು ಹೀಗೆ ತುಂಡು ಮಾಡಿದರೆ ಸಮನಾಗಿ ಇದು ಸಿಗ್ತದೆ, ಇದನ್ನು ಹೀಗೆ ತುಂಡು ಮಾಡಿದರೆ ಇದು ಸಿಗ್ತದೆ, ಇದನ್ನು ಹೀಗೆ ಹೀಗೆ ಹೀಗೆ, ಅಂದರೆ ಇದನ್ನು ಅರ್ಧ ಮಾಡಿದ ಮೇಲೆ ಅದರ ಕರ್ಣದಲ್ಲಿ ನಾವು ಕಟ್ ಮಾಡಿದರೆ ನಮಗೆ ಇದು ಸಿಗ್ತದೆ. ಸೊ ಹೀಗೆ ಒಂದೇ ಪೂರ್ಣ ವಸ್ತುವನ್ನು 4 ಭಾಗ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದೇವೆ. ಇದೇ ಪೂರ್ಣ ವಸ್ತುವನ್ನು ನಾವು 3 ಭಾಗಗಳನ್ನಾಗಿಯೂ 3 ಸಮಭಾಗಗಳನ್ನಾಗಿ ಮಾಡಬಹುದು. ಈಗ ಈ 3 ಭಾಗ ಮತ್ತು ಈ 2 ಭಾಗ, ಅಂದರೆ ಇದು 2ರಲ್ಲಿ ನಾವು ಈ ಭಾಗವನ್ನು ನಾವು ಹೀಗೂ ಮಾಡಬಹುದು, ಇಲ್ಲವೇ ಇದನ್ನು ಹೀಗೂ ಮಾಡಬಹುದು. ಅಂದರೆ ನನ್ನ ಜನ್ಮದಿನದ ಒಂದು ಕೇಕ್, ಇದನ್ನು ನಾನು ಹೀಗೆ ಕಟ್ ಮಾಡಿದ್ರು ಅಥವಾ ಹೀಗೆ ಕಟ್ ಮಾಡಿದ್ರು, ಹೇಗೆ ಕಟ್ ಮಾಡಿದರೂ ನನಗೆ ಸಿಗೋದು ಅರ್ಧವೇ ಅಲ್ವಾ? ಸೊ ಇದರಲ್ಲಿ ನಾವು ಯಾವ ರೀತಿಯಲ್ಲಿ ನೋಡಿದರೂ ಅದರಲ್ಲಿ ನನಗೆ ಸಿಗೋದು 2ರಲ್ಲಿ 1 ಪಾಲು, ಇದನ್ನು ಹಂಚಿದರೆ ಅಲ್ವಾ? ಇದು ಹಾಗೆ, ಇದನ್ನು ಯಾವ ಒಂದು ರೀತಿಯಲ್ಲಿ ನಾವು ನೋಡಿದರೆ ನಮಗೆ ಸಿಗುವುದು ಅದೇ ಅರ್ಧ. ಹಾಗಾದರೆ ಒಂದು ಪ್ರಶ್ನೆ, ಈ ಪೂರ್ಣ ವಸ್ತುವಿನ ಇದು 2 ಭಾಗ, ಹಾಗಾದರೆ ಇದು ಅದೇ ಪೂರ್ಣ ವಸ್ತುವಿನ 4 ಭಾಗ. ಸೊ 1 ಕೊಟ್ಟರೆ ನನಗೆ 4ರಲ್ಲಿ 1, ಇದರಲ್ಲಿ 1 ಕೊಟ್ಟರೆ 2ರಲ್ಲಿ 1, ಇದರಲ್ಲಿ 1 ಕೊಟ್ಟರೆ 3ರಲ್ಲಿ 1. ಸೊ ಇದೊಂದು ನನಗೆ ಗೊತ್ತಾಯ್ತು. ಇವಾಗ ಹೇಗೆ ಈ ಒಂದು ಪೂರ್ಣ ವಸ್ತುವನ್ನು ನಾನು ಸಮಭಾಗ ಮಾಡಿದಾಗ ನನಗೆ ಸಿಕ್ಕಿದ ಅಥವಾ ನನಗೆ ಯಾರಾದರೂ ಕೊಟ್ಟರೆ ಒಂದು ಭಾಗವನ್ನು, ಆ ಭಾಗವನ್ನು ಹೇಗೆ ವ್ಯಕ್ತಪಡಿಸಬೇಕು ಅಂತ. ಈ ಒಂದು ಭಾಗ, ಇದನ್ನು ನಾವು 4ರಲ್ಲಿ 1 ಭಾಗ ಅಂತ ಹೇಳ್ತೇವೆ, ಇದನ್ನೂ ಕೂಡ 4ರಲ್ಲಿ 1 ಭಾಗ ಅಂತ ಹೇಳ್ತೇವೆ, ಇದನ್ನು ಕೂಡ 4ರಲ್ಲಿ 1 ಭಾಗ ಅಂತ ಹೇಳ್ತೇವೆ. ಹಾಗಾದರೆ ಈ ಎಲ್ಲ 4ರಲ್ಲಿ 1 ಭಾಗ ಏನಿದೆ, ಇದು ಒಂದೇ ಪೂರ್ಣ ವಸ್ತುವಿನಿಂದ ಬಂದಿದೆ. ಅಂದರೆ ನಾವು ಈ 4ನೇ 1 ಈ 4ನೇ 1ಕ್ಕೆ ಸಮವೇ, ಈ 4ನೇ 1 ಈ 4ನೇ 1ಕ್ಕೆ ಸಮವೇ ಎಂದು ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ಏನು? ಈ ಎಲ್ಲ 4ನೇ 1 ಒಂದಕ್ಕೊಂದು ಸಮವೇ. ಅದೇ ರೀತಿಯಲ್ಲಿ ಈ ಅರ್ಧಕ್ಕೆ ಸಮವೇ.
ನೋಡಿ, ಇದೊಂದು ಕೇಕ್ ಆಗಿದ್ದರೆ ನಾನು ಇದನ್ನು ಹೀಗೆ ತುಂಡು ಮಾಡಿದ್ರು ಅಥವಾ ಹೀಗೆ ತುಂಡು ಮಾಡಿದ್ರು ನನಗೆ ಸಿಗುವುದು ಇದೇ ಒಂದು ಕೇಕಿನ ಅರ್ಧ ಭಾಗ. ಅದೇ ರೀತಿಯಲ್ಲಿ ಈ ಕೇಕನ್ನು ನಾನು 4 ಭಾಗ ಹೇಗೆ ತುಂಡು ಮಾಡಿದರೂ ನನಗೆ ಸಿಗೋದು ಅದೇ ಒಂದು ಕೇಕಿನ 4ರಲ್ಲಿ 1 ಭಾಗ. ಹಾಗಾದರೆ ಇದನ್ನು ಮಕ್ಕಳಿಗೆ ಹೇಗೆ ಅರಿವು ಉಂಟು ಮಾಡೋದು? ಇದರಲ್ಲಿ ಒಂದೇ ಒಂದು ನಿಯಮವನ್ನು ನಾವು ಮನಸ್ಸಲ್ಲಿಟ್ಕೊಳ್ಬೇಕು. ಅದು ಅಂತ ಹೇಳಿದರೆ, ಒಂದು ಪೂರ್ಣ ವಸ್ತು ಅದನ್ನು ನಾನು ಸಮನಾಗಿ ಭಾಗ ಮಾಡಿದರೆ ಆಗ ಆ ಪೂರ್ಣ ವಸ್ತುವಿನ ಸಮಭಾಗ ಅದನ್ನು ಹೇಗೆ ಬೇಕಾದರೂ ಮಾಡಿದರೂ ನನಗೆ ಸಿಗೋದು ಅದೇ ಒಂದು ಪೂರ್ಣ ವಸ್ತುವಿನ 4ರಲ್ಲಿ 1 ಅಥವಾ 2ರಲ್ಲಿ 1. ಆದರೆ ಮಕ್ಕಳು ಹೇಳ್ಬೋದು, ಇಲ್ಲ, ಈ ಒಂದು ಆಕಾರ ಬೇರೆ, ಈ ಆಕಾರ ಬೇರೆ, ಈ ಆಕಾರ ಬೇರೆ, ನನಗೆ ಮೋಸ್ಟ್ಲಿ ಇದನ್ನು ನೋಡಿದರೆ ನನಗೆ ಜಾಸ್ತಿ ಪಾಲು ಸಿಗಬಹುದು ಅಂತ ಮಗುವಲ್ಲಿ ಒಂದು ಇದಿರ್ತದೆ, ಕಲ್ಪನೆ ಇರ್ತದೆ. ಆದರೆ ನಾವು ಇದನ್ನು ಹೇಗೆ ಗಣಿತದ ಮೂಲಕ ಹೇಳಬಹುದು? ಈ ಒಂದು ವಿಷಯದಲ್ಲಿ ಶಿಕ್ಷಕರು ಒಂದು ಗಮನದಲ್ಲಿಟ್ಕೊಳ್ಬೇಕಾದ ವಿಷಯ ಅಂತ ಹೇಳಿದರೆ, ಇದನ್ನು ನಾವು ಏರಿಯಾ ಅಥವಾ ವಿಸ್ತೀರ್ಣ ಅನ್ನುವ ಒಂದು ಪರಿಕಲ್ಪನೆಯಿಂದ ಮಕ್ಕಳಲ್ಲಿ ಈ ಒಂದು ಗೊಂದಲವನ್ನು ದೂರಪಡಿಸಬಹುದು. ಆದರೆ ಪ್ರಾಥಮಿಕ ಹಂತದಲ್ಲಿ 1ರಿಂದ 5ನೇ ತರಗತಿಗೆ ಈ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಇನ್ನೂ ಕಲಿಸಲಿಕ್ಕೆ ಶುರು ಮಾಡಿರೋಲ್ಲ. ಆದ್ದರಿಂದ ಈ ವಿಸ್ತೀರ್ಣ, ತ್ರಿಭುಜದ ವಿಸ್ತೀರ್ಣ ನಮಗೆ ಇನ್ನೂ ಮನದಟ್ಟಾಗಿಲ್ಲ, ಅದಿನ್ನೂ ಕಲಿಸಿಲ್ಲ. ಆದ ಕಾರಣ ಈ ವಿಸ್ತೀರ್ಣದ ಕಲ್ಪನೆಯನ್ನು 1ರಿಂದ 5ನೇ ತರಗತಿಗೆ ಅಷ್ಟೊಂದು ನೀಡುವುದು ಅಷ್ಟೊಂದು ಉಚಿತ ಅಲ್ಲ. ಆದರೆ ಇದು ಎಲ್ಲರ ವಿಸ್ತೀರ್ಣ ಒಂದೇ ಅನ್ನುವ ಒಂದು ಮಾತು ಮಕ್ಕಳಿಗೆ ಮನವರಿಕೆ ಆದರೆ, ಅದಾದ ನಂತರ ಅವರು ಮುಂದಿನ ತರಗತಿಯಲ್ಲಿ ಇದನ್ನು ಹೇಗೆ ಅನ್ನೋದನ್ನು ಅವರು ತಿಳ್ಕೊಳ್ತಾರೆ. ಸೊ ಇದರಲ್ಲಿ ಒಂದು ಅಂಶ ನಾವು ಏನು ಗಮನಕ್ಕಿಟ್ಕೊಳ್ಬೇಕು ಅಂದರೆ, ಒಂದೇ ಪೂರ್ಣ ವಸ್ತುವಿನ 4ನೇ 1 ಯಾವಾಗಲೂ ಸಮವೇ, ಮತ್ತು ಒಂದೇ ಪೂರ್ಣ ವಸ್ತುವಿನ ಅರ್ಧ ಭಾಗ ಯಾವ ರೀತಿಯಲ್ಲಿ ನಾವು ತುಂಡು ಮಾಡಿದರೂ ಸಮವಾಗಿ ಅದು ಸಮವೇ. ಈಗ ನಾವು ಈ ಆಕಾರವನ್ನೇ ಮನಸ್ಸಲ್ಲಿಟ್ಟು ಇನ್ನೊಂದು ಆಕಾರ ನೋಡೋಣ. ಯಾಕಂದರೆ ಇದರಲ್ಲಿ ನಾವು ಅರ್ಧ, ಕಾಲು ಇದನ್ನು ನೋಡಿದ್ದೇವೆ. ಇನ್ನೊಂದು ಆಕಾರದಲ್ಲಿ ಅದನ್ನೇ ನೋಡೋಣ. ಇದು ಯಾವ ಆಕಾರ? ಇದು ವೃತ್ತ. ಈ ವೃತ್ತವನ್ನು ನಾನು 2 ತುಂಡನ್ನಾಗಿ ಮಾಡಬಹುದಾ? ಈ ಮಾಡಿದ 2 ತುಂಡು, ಇದೇ ವೃತ್ತದ 2 ತುಂಡು ಅಂತ ಹೇಗೆ ಹೇಳೋದು? ಇದನ್ನು ಇದರ ಮೇಲಿಟ್ಟು ಮತ್ತೆ ಪರೀಕ್ಷಿಸಿ ನೋಡೋದು. ಹೌದಾ? ಹೌದು, ಇದು ಇದಕ್ಕೆ ಹೋಲ್ತಾ ಇದೆ. ಹಾಗಾದರೆ ಇದೇ ಒಂದು ವೃತ್ತದ 2 ತುಂಡು, 2 ಸಮ ತುಂಡು. ಇದನ್ನೇ ನಾನು 3 ಸಮನಾದ ಭಾಗಗಳನ್ನಾಗಿ ಮಾಡಬಹುದಾ? ಇದು 3 ಭಾಗಗಳು. ಇದನ್ನೇ ನಾನು 4 ಸಮಭಾಗಗಳನ್ನಾಗಿ ಮಾಡಬಹುದು. ಇದು 4 ಸಮಭಾಗ. ಇದು ಇದೇ ಒಂದು ವೃತ್ತದ ಸಮಭಾಗ ಅಂತ ನಾವು ಮತ್ತೆ ಪರಿಶೀಲನೆ ಮಾಡಿ ನೋಡಬಹುದು. ಹೌದು, ಇದೇ ವೃತ್ತದ 4 ಭಾಗಗಳನ್ನಾಗಿ ಮಾಡಿದ್ದೇವೆ, 4 ಸಮಭಾಗಗಳನ್ನಾಗಿ ಮಾಡಿದ್ದೇವೆ. ಸೊ ಹಾಗಾದರೆ ಇದರಲ್ಲೂ ನಾವು 1 ಕೊಟ್ಟರೆ 2ನೇ 1 ಅಥವಾ ಅರ್ಧ, ಇದನ್ನು ಕೊಟ್ಟರೆ 4ನೇ 1 ಅಥವಾ ಕಾಲು. ಸೊ ಹೀಗೆ ನಾವು ಭಾಷೆಯಲ್ಲಿ ಇದನ್ನು ಅರ್ಧ, ಕಾಲು ಅಂತ ಹೇಳಬಹುದು. ಹಾಗಾದರೆ ಇದಕ್ಕೇನು ಹೇಳೋದು? ನನ್ನ ಹತ್ರ ಎಷ್ಟು ಉಳಿದಿದೆ? ನಾನು ನಿನಗೆ ಕಾಲು ಭಾಗ ಕೊಟ್ಟಿದ್ದೇನೆ, ನನ್ನ ಹತ್ರ ಎಷ್ಟು ಭಾಗ ಉಳಿದಿದೆ? 4ರಲ್ಲಿ 3 ಭಾಗ ಉಳಿದಿದೆ, ಅಥವಾ ಭಾಷೆಯಲ್ಲಿ ಇದನ್ನು ಮುಕ್ಕಾಲು ಅಂತ ಹೇಳ್ತೇವೆ. ಸೊ ಕಾಲು, ಅರ್ಧ, ಮುಕ್ಕಾಲು, ಇದು ಒಂದು ಪೂರ್ಣ. ಈ ವೃತ್ತವನ್ನು ನಾವು ಇವಾಗ ಹತ್ತು ಸಮಪಾಲುಗಳನ್ನಾಗಿ ಮಾಡೋಣ. ಇದೇ ಒಂದು ಪೂರ್ಣ ವಸ್ತುವಿನ 10 ಸಮಪಾಲನ್ನಾಗಿ ಮಾಡಿದ್ದೇವೆ. ಇದರಲ್ಲಿ ಹಾಗಾದರೆ
3 ಪಾಲನ್ನು ಕೊಟ್ಟರೆ ನನಗೆ 10ರಲ್ಲಿ 3 ಅಂದರೆ 10 ಸಮಪಾಲು ಮಾಡಿದ್ರಲ್ಲಿ ನನಗೆ 3 ಪಾಲುಗಳನ್ನು ಕೊಟ್ಟಿದ್ದೇವೆ. ಈ ಒಂದು ಪೂರ್ಣ ವಸ್ತುವಿನ ಇದು ಅರ್ಧ, ಇದು ಅರ್ಧ, ಇದು ಅರ್ಧ, ಇದು ಕಾಲು 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 ಕಾಲು. ಈ ಒಂದು ಪೂರ್ಣ ವಸ್ತುವಿನ ಇದು ಅರ್ಧ ಅರ್ಧ, ಇದು ಅರ್ಧ ಅಥವಾ 2ನೇ ಒಂದು, ಇದು ಕಾಲು 4ನೇ ಒಂದು. ಸೊ ಹಾಗಾದರೆ ಇದಕ್ಕೂ ಅರ್ಧ ಅಂತ ಹೇಳ್ತೇವೆ, ಇದಕ್ಕೂ ಅರ್ಧ ಅಂತ ಹೇಳ್ತೇವೆ. ಈ ಅರ್ಧ ಈ ಅರ್ಧಕ್ಕೆ ಸಮವೇ? ಮೊದಲು ಒಂದು ಪ್ರಶ್ನೆ ಕೇಳಿದ್ವಿ, ಈ ಅರ್ಧ ಈ ಅರ್ಧಕ್ಕೆ ಸಮವೇ? ಅದಕ್ಕೆ ಉತ್ತರ ಏನು ಬಂತು? ಹೌದು, ಒಂದೇ ಪೂರ್ಣ ವಸ್ತು, ಅದನ್ನು ಇಟ್ಟು ನೋಡಿದ್ವಿ ಅದರ ಮೇಲೆ. ಹೌದು, ಇದೇ ವಸ್ತುವಿನ ಅರ್ಧ ಭಾಗ ಕೊಟ್ಟಿರೋದು, ಆದ್ದರಿಂದ ಈ ಅರ್ಧ ಈ ಅರ್ಧಕ್ಕೆ ಸಮ. ಇದನ್ನು ಮುಂದಿನ ತರಗತಿಯಲ್ಲಿ ನಾವು ವಿಸ್ತೀರ್ಣದ ಸಹಾಯದಿಂದಲೂ ಇದರ ಒಂದು ನಿಜಾಂಶವನ್ನು ನೋಡ್ಬೋದು. ಹೌದು, ಇದು ವಿಸ್ತೀರ್ಣವನ್ನು ಕಂಡುಹಿಡಿದಾಗ 2ರ ವಿಸ್ತೀರ್ಣ ಒಂದೇ ಬಂತು. ಆದರೆ ಈಗ ನಮಗೆ ಒಂದೇ ಪೂರ್ಣ ವಸ್ತುವಿನ 2 ಭಾಗಗಳನ್ನಾಗಿ ಮಾಡಿದ್ದೇವೆ. ಈ ಒಂದು ಜ್ಞಾನ ನಮ್ಮಲ್ಲಿದೆ. ಹಾಗಾದರೆ ಈ ಅರ್ಧ ಮತ್ತು ಈ ಅರ್ಧಕ್ಕೆ ಏನು ವ್ಯತ್ಯಾಸ? ಇದೆರಡು ಸಮವೇ ಅಥವಾ ಬೇರೆಯೇ? ಉತ್ತರ, ಈ ಅರ್ಧ ಈ ಪೂರ್ಣ ವಸ್ತುವಿನ ಅರ್ಧ, ಈ ಅರ್ಧ ಈ ಪೂರ್ಣ ವಸ್ತುವಿನ ಅರ್ಧ. ಇದನ್ನು ಅರ್ಧ ಅಂತ ನಾವು ನಮ್ಮ ಒಂದು ಭಾಷೆಯಲ್ಲಿ, ಆಡುಭಾಷೆಯಲ್ಲಿ ಹೇಳ್ತೇವೆ. ಆದರೆ ಈ ಅರ್ಧ ಈ ಪೂರ್ಣ ವಸ್ತುವಿನ ಅರ್ಧ, ಈ ಅರ್ಧ ಈ ಪೂರ್ಣ ವಸ್ತುವಿನ ಅರ್ಧ. ಸೊ ಹಾಗಾದರೆ ಈ ಕಾಲು ಇದೆರಡು ಸಮವೇ? ಇದು ಕಾಲು ಅಥವಾ 4ನೇ ಒಂದಂಶ ಈ ಪೂರ್ಣ ವಸ್ತುವಿನದ್ದು, ಈ ಕಾಲು ಅಥವಾ 4ನೇ ಒಂದಂಶ ಈ ಪೂರ್ಣ ವಸ್ತುವಿನ. ಅಂದರೆ ಈ ಒಂದು 4ನೇ ಒಂದು ಭಾಗ ಏನಿದೆ, ಈ 4ನೇ ಒಂದು ಭಾಗಕ್ಕೆ ಸಮನಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ 4ನೇ ಒಂದು ಈ ಪೂರ್ಣ ವಸ್ತುವಿನಿಂದ ಬಂದಿದ್ದು, ಈ 4ನೇ ಒಂದು ಈ ಪೂರ್ಣ ವಸ್ತುವಿನಿಂದ ಬಂದಿದ್ದು. ಈಗ ನಾವೊಂದು ಈ ಆಕೃತಿಯನ್ನು ತಗೊಳ್ಳೋಣ. ಈ ಆಕೃತಿಯನ್ನು ಒಂದು ಆಕೃತಿಯನ್ನಾಗಿ ತಗೊಂಡಿದ್ದೇವೆ. ಇದು ಯಾವ ಆಕೃತಿ? ಇದು ಆಯತಾಕೃತಿ. ಈ ಆಯತ ಆಕೃತಿಯನ್ನು ನಾವು ಇವಾಗ ಹೀಗೆ 2 ತುಂಡುಗಳನ್ನಾಗಿ ಮಾಡಬಹುದಾ? ಸಮನಾದ ತುಂಡು. ಹಾಗಾದರೆ ಈಗ ಈ ಒಂದು ಆಕೃತಿ ಅಥವಾ ಈ ಒಂದು ಪಾಲಿಗೆ ನಾವು ಯಾವ ಹೆಸರನ್ನು ಕೊಡ್ತೇವೆ? ಈ ಒಂದು ಪಾಲಿಗೆ ಇದು ಇದರ 2ನೇ ಒಂದು, ಅಥವಾ ಈ ಒಂದು ಬಿಳಿ ತುಂಡು ಏನಿದೆ ಇದು ಈ ಹಳದಿ ತುಂಡಿನ ಅರ್ಧ ಭಾಗ. ಹಾಗಾದರೆ ಇಲ್ಲಿಯ ತನಕ ನಾವು ಇಲ್ಲಿಟ್ಟಾಗ ಇದನ್ನು ಕಾಲು ಅಂತ ಹೇಳಿದ್ವಿ. ಈಗ ಹೀಗೆ ನೋಡಿದಾಗ ಇದನ್ನು ಅರ್ಧ ಅಂತ ಹೇಳಬೇಕು. ಅಂದರೆ ನಮಗೆ ಈ ಅರ್ಧ, ಕಾಲು, 2ನೇ ಒಂದು, 4ನೇ ಒಂದು ಇದು ಯಾವ ವಸ್ತುವಿನಿಂದ ಬಂತು ಅದು ತುಂಬ ಮುಖ್ಯ. ಅಂದರೆ ಮಕ್ಕಳು ಯಾವಾಗಲೂ ಈ 4ನ್ನು ಒಂದೇ ಒಟ್ಟಿಗೆ ಹೀಗೆ ನೋಡಿ, ಇದು ಯಾವತ್ತೂ ಕಾಲು. ಯಾವುದರ ಕಾಲು? ಇದರ ಕಾಲು. ಆದರೆ ಇದನ್ನು ಹೀಗೆ ಬೇರೆ ಒಂದು ರೀತಿಯಲ್ಲಿ ಜೋಡಿಸಿದಾಗ ಈ 2 ಭಾಗಗಳು ಇದರ ಅರ್ಧ ಭಾಗ. ಅಂದರೆ ಈಗ ಇದೇ ಪೂರ್ಣ ವಸ್ತು, ಈಗ ಇದು ಪೂರ್ಣ ವಸ್ತು ಅಲ್ಲ. ಇಂತಹ ಒಂದು ಪೂರ್ಣ ವಸ್ತುವನ್ನು ನಾನು ಸಮನಾಗಿ ಭಾಗ ಮಾಡಿದಾಗ ನನಗೆ ಇದು ಅರ್ಧ ಆಗತ್ತೆ. ಸೊ ಈ ರೀತಿಯಲ್ಲಿ ಕೆಲವೊಂದು ಸಲ ಏನಾಗುತ್ತೆ, ಅಂದರೆ ವಯಸ್ಕರಾದ ನಮಗೆ ಅಥವಾ ಶಿಕ್ಷಕರಿಗೂ ಕೆಲವೊಂದು ಸಲ ಗೊಂದಲ ಆಗುತ್ತೆ. ಹೌದಲ್ಲ, ಇದು ಮತ್ತು ಇದು ಹೇಗೆ ಸಮನಾಗಲಿಕ್ಕೆ ಸಾಧ್ಯ? ಅಂದರೆ ಇದರಲ್ಲಿ ನಾವು ಗಣಿತೀಕರಣ, ಆ ಮ್ಯಾಥಮೆಟೈಸೇಷನ್ ಪ್ರಾಸೆಸ್ ಏನಿದೆ, ಆ ಒಂದು ವಿಧಾನ ನಮಗೆ ಬೇಗ ಗೊತ್ತಾಗಬೇಕು. ಹೌದು, ಇದಕ್ಕೆ ಸಮ ಅನ್ನಲಿಕ್ಕೆ ನಾವು ಯಾವ ಒಂದು ಸೂತ್ರವನ್ನು ಹಾಕಿದರೆ, ಗಣಿತದ ಯಾವ ಸೂತ್ರ ಹಾಕಿದರೆ ನಮಗೆ ಇದರ ಒಂದು ನಿಜಾಂಶ ಅಥವಾ ಇದರ ಒಂದು ಉತ್ತರ ಸಿಗ್ತದೆ. ಅಂದರೆ ಇದರ ಏರಿಯಾ ಅಥವಾ ವಿಸ್ತೀರ್ಣವನ್ನು ಕಂಡುಹಿಡಿದಾಗ ಮಾತ್ರ ಸಿಗ್ತದೆ. ಸೊ ಹೀಗೆ ನಾವು ಈ ಒಂದು ಮೂರ್ತ ರೂಪದಲ್ಲಿ ಆಕಾರವನ್ನು ಆಧಾರವಾಗಿಟ್ಕೊಂಡು
ಭಿನ್ನ ರಾಶಿಯನ್ನು ಮಕ್ಕಳಿಗೆ ಹೇಳುವಾಗ ಈ ರೀತಿಯ ಬೇರೆ ಬೇರೆ ಆಕಾರಗಳನ್ನು ಇಟ್ಕೊಂಡಾಗ ಮಕ್ಕಳಿಗೆ ಅರ್ಧದ ಕಲ್ಪನೆ ಮತ್ತು ಈ ಅರ್ಧಗಳು ಯಾಕೆ ಬೇರೆ ಅರ್ಧಗಳು, ಹೀಗೆ ಮತ್ತು ಈ ಕಾಲು ಯಾಕೆ ಸಮನಾದ ಕಾಲು ಅಥವಾ 4ನೇ ಒಂದಂಶ ಇದೆರಡು ಯಾಕೆ ಸಮ ಅನ್ನುವ ಈ ಒಂದು ವಿಷಯಗಳೆಲ್ಲ ಈ ಒಂದು ಮೂರ್ತ ರೂಪದಲ್ಲಿ ಆಕಾರವನ್ನು ಭಿನ್ನರಾಶಿಯಲ್ಲಿ ಹೇಗೆ ಅಳವಡಿಸ್ಕೊಂಡು ನಾವು ಮಕ್ಕಳಿಗೆ ಕಲಿಸ್ತೇವೆ ಆವಾಗ ಅವರಿಗೆ ಅರ್ಥ ಆಗ್ತದೆ. ಹಾಗೆಯೇ ಈ ಆಕಾರವನ್ನು ಆಧಾರವಾಗಿಟ್ಕೊಂಡು ಮಕ್ಕಳಿಗೆ ಭಿನ್ನರಾಶಿಯ ಪರಿಕಲ್ಪನೆಯನ್ನು ಕಲಿಸಿದಾಗ ಆ ಒಂದು ಪರಿಕಲ್ಪನೆ ತುಂಬ ಸ್ಪಷ್ಟವಾಗಿ ಮಕ್ಕಳಲ್ಲಿ ಮೂಡಿಬರ್ತದೆ. ನಾವಿವಾಗ ಈ ಆಕಾರವನ್ನು ಭಿನ್ನರಾಶಿಯಲ್ಲಿ ಹೇಗೆ ವ್ಯಕ್ತಪಡಿಸೋದು ಅಂತ ನೋಡಿದ್ದೇವೆ. ಈಗ ಭಿನ್ನರಾಶಿಯ ಸಂಖ್ಯೆಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಮ್ಮ ಬಳಿ ಒಂದು ಪೂರ್ಣ ವಸ್ತು, ಈಗ ನಾವು ಭಿನ್ನರಾಶಿಯ ಸಂಖ್ಯೆಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ ಆ ಪೂರ್ಣ ವಸ್ತುವನ್ನು ನಾವು ಒಂದು ಅಂಕೆ ಅಥವಾ ಸಂಖ್ಯೆಯಲ್ಲಿ ಪ್ರತಿನಿಧಿಸೋದಾದರೆ ಅದನ್ನು 1 ಅಂತ ಹೇಳ್ಬೋದು. ಇದು ಒಂದು ವಸ್ತು. ಈ ವಸ್ತುವನ್ನು ನಾನು ಏನು ಮಾಡಬೇಕಿವಾಗ ಭಿನ್ನರಾಶಿಯಲ್ಲಿ ವ್ಯಕ್ತಪಡಿಸಬೇಕು. ಇದನ್ನು ನಾನು 2 ಭಾಗ ಮಾಡ್ತಾ ಇದ್ದೀನಿ. 2 ಭಾಗ ಮಾಡೋಣ. 2 ಭಾಗ ಮಾಡಿದರೆ ನಾವು ಭಿನ್ನರಾಶಿಯನ್ನು ಆಕಾರ ಅಥವಾ ಆಕೃತಿಯಲ್ಲಿ ನೋಡಿದ್ದೇವೆ. ಅದನ್ನು ಏನು ಹೇಳ್ತಿದ್ವಿ ಆವಾಗ? ಅದರಲ್ಲಿ 2ನೇ 1 ಅಥವಾ 2ರಲ್ಲಿ 2 ಭಾಗದಲ್ಲಿ 1 ಭಾಗ ಕೊಟ್ಟೆ. ಈಗ ಇದನ್ನು ವಿದ್ಯಾರ್ಥಿಗೆ ಕೊಟ್ಟಾಗ ನಿನಗೆ ಎಷ್ಟು ಭಾಗವನ್ನು ಕೊಟ್ಟೆ ಅಂತ ಹೇಳುವಾಗ ವಿದ್ಯಾರ್ಥಿ ಉತ್ತರ ಕೊಡುವ ಮೊದಲು ಒಂದು ಪ್ರಶ್ನೆಯನ್ನು ಕೇಳಬೇಕು. ಸರ್, ಇದರ ಎಷ್ಟು ಸಮಭಾಗಗಳನ್ನಾಗಿ ಮಾಡಿದ್ದೀರಾ ಮೊದಲು ಹೇಳಿ ಅಲ್ವಾ? ಅದರ 2 ಸಮಭಾಗ ಮಾಡಿರೋದ್ರಿಂದ ಈ 1 ಕೊಟ್ಟರೆ ನಿನಗೆ 2ರಲ್ಲಿ 1 ಅಥವಾ 2ನೇ 1 ಕೊಟ್ಟಿದ್ದೇನೆ. ಅದೇ ರೀತಿಯಲ್ಲಿ ನಾವು ಇವಾಗ ಎಷ್ಟು ಭಾಗಗಳನ್ನಾಗಿ ಮಾಡಬಹುದು? ಇದನ್ನು 3 ಸಮಭಾಗವನ್ನಾಗಿ ಮಾಡಬಹುದು. ಸರಿಯಾ? ಈ 3 ಭಾಗಗಳು ಈ ಒಂದು ಪೂರ್ಣ ವಸ್ತುವಿಗೆ ಸಮ ಆಗಿರಬೇಕು. ಆಗ ಮಾತ್ರ ಅದನ್ನು ಸಮಭಾಗ ಮಾಡಿದ್ದೇವೆ ಅಂತ. ಅದೇ ರೀತಿಯಲ್ಲಿ ನಾವು ಈಗ ಎಷ್ಟು ಸಮಭಾಗ ಮಾಡಿದ್ದೇವೆ? 1, 2, 3, 4 ಸಮಭಾಗಗಳನ್ನಾಗಿ ಮಾಡಿದ್ದೇವೆ. ಈಗ ನಾವು ಎಷ್ಟು ಸಮಪಾಲಾಗಿ ಮಾಡಿದ್ದೇವೆ ಇದನ್ನು ನೋಡೋಣ. 5 ಸಮಪಾಲಾಗಿ ಮಾಡಿದ್ದೇವೆ ಅಲ್ವಾ? ಸೊ ಹಾಗಾದರೆ ಪ್ರತಿಯೊಂದಕ್ಕೂ ನಾವೇನು ಹೇಳ್ಬೋದು? 5ನೇ 1, ಇದು 2 ಕೊಟ್ಟರೆ 5ನೇ 2. ಸೊ 2 ಕೊಟ್ಟಿದ್ದೇನಲ್ವಾ? 5ನೇ 1 1 ಸಲ, 5ನೇ 1 2 ಸಲ. ಸೊ ಹಾಗಾದರೆ ಇದು 5ನೇ 2 ಆಯಿತು. ಅದೇ ರೀತಿಯಲ್ಲಿ ನಾನೀಗ ಎಷ್ಟು ಸಮಪಾಲಾಗಿ ಮಾಡಿದ್ದೇನೆ ಇದನ್ನು ನೋಡಿ. ಈ ಒಂದು ಪೂರ್ಣ ವಸ್ತುವನ್ನೇ ನಾವು ಸಮಪಾಲಾಗಿ ಮಾಡ್ತಾ ಇದ್ದೇವೆ. ಸೊ ಹಾಗಾದರೆ 6 ಸಮಪಾಲು ಮಾಡಿದ್ದೇನೆ. ಈ ಒಂದು ಸಮಪಾಲಿಗೆ 6ನೇ 1 ಅಥವಾ ಈ 3ಕ್ಕೆ 6ನೇ 3 ಹಾಗೂ ಹೇಳಬಹುದು. ಹಾಗೆಯೇ 7 ಸಮಭಾಗ ಮಾಡಿದ್ದೇನೆ ನಾನಿವಾಗ. 8 ಸಮಭಾಗಗಳನ್ನಾಗಿ ಮಾಡಿದ್ದೇವೆ. 10 ಸಮಭಾಗಗಳನ್ನಾಗಿ ಮಾಡಿದ್ದೇವೆ. ಹಾಗಾದರೆ ಒಂದೇ ಪೂರ್ಣ ವಸ್ತುವನ್ನು ನಾನು 2 ಸಮಭಾಗ, 3 ಸಮಭಾಗ, 4 ಸಮಭಾಗ, 5, 6, 7, 8, 9, 10 ಸಮಭಾಗಗಳನ್ನಾಗಿ ಮಾಡಿದ್ದೇನೆ. ಇದನ್ನು ಭಿನ್ನರಾಶಿಯಲ್ಲಿ ನಾವು ಹೇಗೆ ಬರೆಯುತ್ತೇವೆ ಅದನ್ನು ನಾವು ಇದರಲ್ಲಿ ಚೆನ್ನಾಗಿ ನೋಡಬಹುದು. ಹಾಗಾದರೆ ಈಗ ನಾವು ಮಕ್ಕಳಿಗೆ 2ನೇ 1 ದೊಡ್ಡದಾ ಅಥವಾ
ಎಂಟನೇ ಒಂದು ದೊಡ್ಡದ ಅಂತ ಕೇಳಿದರೆ, ಈಗ ಮೂರ್ತ ರೂಪದಲ್ಲಿ ಮಕ್ಕಳು ಈ ಎರಡನೇ ಒಂದನ್ನು ಹೀಗೆ ಕೈಯಲ್ಲಿ ಹಿಡ್ಕೊಳ್ತಾರೆ ಮತ್ತು ಎಂಟನೇ ಒಂದನ್ನು ಕೂಡ ಕೈಯಲ್ಲಿ ಹಿಡ್ಕೊಳ್ತಾರೆ. ಈಗ ಗೊತ್ತಾಗ್ತದೆ ಅವರಿಗೆ, ಹೌದು ಎರಡನೇ ಒಂದು ತುಂಬ ದೊಡ್ಡದಿದೆ ಎಂಟನೇ ಒಂದಕ್ಕಿಂತ. ಅದನ್ನೇ ನಾನು ಭಿನ್ನರಾಶಿಯಲ್ಲಿ ಕಪ್ಪು ಹಲಗೆ ಮೇಲೆ ಬೋರ್ಡ್ ಮೇಲೆ ಬರೆದಾಗ ಅವ್ರಿಗೇನು ಅನಿಸುತ್ತೆ, 2 ಮತ್ತು 8. ಅವರು ಬರೀ 2 ಮತ್ತು 8 ಪೂರ್ಣ ಅಂಕೆಯನ್ನೇ ನೋಡ್ತಾ ಇದ್ದಾರೆ, ಅವರು ಭಿನ್ನರಾಶಿಯ ಸಂಖ್ಯೆಯನ್ನು ಅಥವಾ ಅಂಕೆಯನ್ನು ನೋಡ್ತಾ ಇಲ್ಲ. ಸೊ ಆದ್ದರಿಂದ ಈ ಭಿನ್ನರಾಶಿಯ ಮೂರ್ತ ಹಂತದಲ್ಲಿ ಮಕ್ಕಳು ಇದನ್ನು ಮುಟ್ಟಿ ನೋಡಿ, ಓ ಹೌದಲ್ಲ ಎರಡನೇ ಒಂದು ಎಂಟನೇ ಒಂದಕ್ಕಿಂತ ದೊಡ್ಡದು. ಅದೇ ರೀತಿಯಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಮಕ್ಕಳಿಗೆ ಅರಿವು ಮಾಡಲಿಕ್ಕೆ ಇದು ಒಂದು ತುಂಬ ಸಹಾಯ ಮಾಡುತ್ತೆ. ETLM ಇದನ್ನು ನಾವು ಈ ರೀತಿಯಲ್ಲಿ ಜೋಡಿಸಿದರೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಇದರ ಅರ್ಥ ಗೊತ್ತಾಗ್ತದೆ. ಈ ರೀತಿಯಲ್ಲಿ ಜೋಡಿಸಿದಾಗ ಮಕ್ಕಳಿಗೆ ಇದು ಒಂದು ಇಳಿಕೆಯ ಕ್ರಮದಲ್ಲಿ ಗೊತ್ತಾಗುತ್ತೆ. ಓ ಹೌದು, ಎಂಟನೇ ಒಂದು ಎರಡನೇ ಒಂದಕ್ಕಿಂತ ಚಿಕ್ಕದು. ಬರೀ ಎಂಟನೇ ಒಂದು ಎರಡನೇ ಒಂದನ್ನು ಮಾತ್ರ ಹೋಲಿಸೋದಲ್ಲ, 9ನೇ ಒಂದು 10ನೇ ಒಂದಕ್ಕಿಂತ ದೊಡ್ಡದ ಚಿಕ್ಕದ ಅದನ್ನು ಕೂಡ ನಾವು ನೋಡಬಹುದು. ಈಗ ನಾವು ಮೂರ್ತ ಹಂತ ಅಂತ ಹೇಳಿದರೆ ನಾನು ಅದನ್ನು ಮುಟ್ಟಿ ಟಚ್ ಮಾಡಿ ಅಥವಾ ಫೀಲ್ ಮಾಡಿ ಸ್ಪರ್ಶಿಸಿ ನನಗೆ ಗೊತ್ತಾಗುತ್ತೆ, ಹೌದಲ್ವಾ ಇದು ಸ್ವಲ್ಪ ದೊಡ್ಡದಿದೆ. ಸೊ ಇದರಿಂದ ಮಕ್ಕಳಿಗೆ ಮೂರ್ತ ಹಂತದಲ್ಲಿ ಈ ಭಿನ್ನರಾಶಿಯ ಸಂಖ್ಯೆಯನ್ನು ಬರೆದಾಗ ಅದನ್ನು ಮೂರ್ತ ರೂಪದಲ್ಲಿ ಇದನ್ನು ಒಂದು ಪೂರ್ಣ ವಸ್ತುವನ್ನು ಕಟ್ ಮಾಡಿದ್ದು, ಅಂದರೆ ಇದನ್ನು ಭಿನ್ನರಾಶಿಯ ಲೆಕ್ಕದ ರೀತಿಯಲ್ಲಿ ನಾವು ತಗೊಳ್ಬಾರ್ದು. ಯಾಕಂದರೆ ಇದು ಮೂರ್ತ ರೂಪ, ಇದು ಆಟ ಆಡುವ ಸಮಯ, ಆಡಿ ಕಲಿ ಮಾಡಿ ತಿಳಿ. ಸೊ ಇದನ್ನು ಆಡ್ತಾ ಅವರು ನೋಡ್ತಾ ಇದ್ದಾರೆ, ಓ ಹೌದಲ್ಲ ಇದನ್ನು ಕಟ್ ಮಾಡಿದ್ದು ಕರೆಕ್ಟ್ ಇದೆ, ಇದು 2 ಕಟ್ ಮಾಡಿದ್ದಾರೆ ಸಮನಾಗಿ, ಇದು 3 ಸಮನಾದ ಒಂದು ಪಾಲ್ ಮಾಡಿದ್ದಾರೆ, ಅದೇ ರೀತಿಯಲ್ಲಿ 10 ಸಮನಾದ ಪಾಲನ್ನು ಮಾಡಿದ್ದಾರೆ. ಸೊ ಹಾಗಾದರೆ ನಾನು 2 ಈ ತರಹದ 4ನೇ ಒಂದನ್ನು ತಗೊಂಡ್ರೆ ಹಾಗೆ ಒಂದು ಅರ್ಧವನ್ನು ತಗೊಂಡ್ರೆ ಇದು ಇದಕ್ಕೆ ಸಮವೇ? ಇದನ್ನು ಕೂಡ ಮಕ್ಕಳಿಗೆ ನಾವು ಅರಿವು ಮೂಡಿಸಬಹುದು, ಹೇಗೆ ಮಾಡಬಹುದು ಅಂತ. ಅದೇ ರೀತಿಯಲ್ಲಿ ಈ ಎರಡನೇ ಒಂದಕ್ಕೆ ಇದನ್ನು ಜೋಡಿಸಿದರೆ ಏನಾಗುತ್ತೆ? ಹೌದಲ್ಲವೇ? 8ನೇ ಒಂದು ನಾನು 4 8ನೇ ಒಂದನ್ನು ಜೋಡಿಸಿದರೆ ನನಗೆ 1 2ನೇ ಒಂದು ಸಿಗತ್ತೆ. ಅಂದರೆ ಈ ಅರ್ಧ 4 8ನೇ ಒಂದನ್ನು ಜೋಡಿಸಿದಾಗ ನನಗೆ 1 ಅರ್ಧ ಸಿಗ್ತದೆ. ಅದೇ ರೀತಿಯಲ್ಲಿ ನಾನು ಇದನ್ನು ಮಾಡಬಹುದು. ಇದೇನಿದು 10ನೇ ಒಂದು. ಈ 10ನೇ ಒಂದನ್ನು ನಾನು 5 ಸಲ ಜೋಡಿಸಿದಾಗ ನನಗೆ 1 ಅರ್ಧ ಸಿಗುತ್ತದೆ. ಅಂದರೆ ಇದನ್ನು ನಾವು ಏನು ಹೇಳ್ತೇವೆ? ಸಮಾನ ಭಿನ್ನರಾಶಿ. ಇದು ಸಮಾನ ಅಂದರೆ ಈ ಅರ್ಧ 2 4ನೇ ಒಂದಕ್ಕೆ ಸಮ, ಈ ಅರ್ಧ 4 8ನೇ ಒಂದಕ್ಕೆ ಸಮ, ಅಥವಾ ಈ 4ನೇ ಒಂದು 2 8ನೇ ಒಂದಕ್ಕೆ ಸಮ, ಅಥವಾ ಈ 2 8ನೇ ಒಂದು ಇದಕ್ಕೆ ಸಮವೇ? ಇದನ್ನು ನೋಡಬಹುದು. ಹಾಗಾದರೆ 2 8ನೇ ಒಂದನ್ನು ತಗೊಂಡ್ರೆ ಅದು 3 10ನೇ ಒಂದಕ್ಕೆ ಸಮವೇ ಅಥವಾ 2 10ನೇ ಒಂದಕ್ಕೆ ಸಮವೇ? ಯಾವುದಕ್ಕೂ ಸಮ ಆಗಲ್ಲ. ಇದರಲ್ಲಿ ಮೂರ್ತ ಅಂದರೆ ನಾನು ಮಾಡಿ ನೋಡಿದಾಗ ನನಗೆ ಗೊತ್ತಾಗ್ತಾ ಇದೆ, ಹೌದು ಸಮ ಇಲ್ಲ. ತಾನು ತುಂಬ ಗಣಿತದ ಆಳವಾಗಿ ಇದನ್ನು ನೋಡುವ ಅವಶ್ಯಕತೆ ಇಲ್ಲ. ಮೂರ್ತ ರೂಪದಲ್ಲಿ ಇದನ್ನು ಮುಟ್ಟಿ ಹೀಗೆ ಜೋಡಿಸಿದಾಗಲೇ ನನಗೆ ಅರ್ಥ ಆಗ್ತಾ ಇದೆ, ಈ
2/8 ಈ 3/10 ಅಥವಾ 2/10 ಸಮ ಆಗ್ತಾ ಇಲ್ಲ. ಆದರೆ ಬೇರೆ ಎಲ್ಲವೂ ಸಮ ಆಗ್ತಾ ಇದೆ. ಇದು ಸರಿಯಾಗಿ ಹೋಲ್ತಾ ಇದೆ ಅಲ್ವಾ? 2/8 ತಗೊಂಡ್ರೆ ನನಗೆ 1/4 ಸಿಗ್ತದೆ. ಸೊ ಹೀಗೆ ಮಕ್ಕಳಿಗೆ ಸಮಾನ ಭಿನ್ನರಾಶಿಯನ್ನು ಕೂಡ ನಾವು ಹೇಳಿ ಕೊಡಬಹುದು. ಇದರಿಂದ ಮಕ್ಕಳಿಗೆ ಈ ಭಿನ್ನರಾಶಿಯನ್ನು ಆಕಾರದಲ್ಲಿ ನೋಡಿದ್ದು ಅಲ್ಲದೆ ಸಂಖ್ಯೆಯಲ್ಲೂ ನೋಡಿ ಅದನ್ನು ನಾನು ಹೇಗೆ ಒಂದಕ್ಕೆ ಸಮ ಅದನ್ನೇ ನಾವು ಇದರಲ್ಲೂ ವ್ಯಕ್ತಪಡಿಸಬಹುದು. ಇದನ್ನು ನಾವು ನೋಡಿದ್ದೇವೆ ಆಕಾರದಲ್ಲಿ. 1/2 2 ಭಾಗಕ್ಕೆ ಸಮ. ಯಾವಾಗ ಇದು 1/4 ಭಾಗ ಆಗತ್ತೆ? ಈ ಪೂರ್ಣ ಇದ್ದಾಗಲೇ ಅದು 1/4 ಭಾಗಕ್ಕೆ ಸಮ ಆಗತ್ತೆ ಅಂತ ಹೇಳಿದರೆ, ಈ ಒಂದು ವೃತ್ತವನ್ನು ನಾನು 4 ಸಮಭಾಗಗಳನ್ನಾಗಿ ಮಾಡಿದಾಗ ಈ ವೃತ್ತದ ಅರ್ಧ ಭಾಗವನ್ನು ಈ 2 1/4 ಭಾಗ ಇಟ್ಟಾಗ ನನಗೇನು ಅರ್ಥ ಆಗ್ತದೆ? ಈ ಒಂದು ಪೂರ್ಣ ವೃತ್ತದ ಅರ್ಧ 2 1/4 ವೃತ್ತವನ್ನು ಹೋಲಿಕೆ ಆಗುತ್ತೆ. ಈ 2 1/4 ವೃತ್ತ ಮತ್ತು 1 ಅರ್ಧ ವೃತ್ತ 2 ಸಮವೇ. ಅದನ್ನೇ ನಾವಿಲ್ಲಿ 2/4 1 ಅರ್ಧಕ್ಕೆ ಹೋಲಿಸ್ತಾ ಇದ್ದೇವೆ. ಇದು ಹಾಗೂ ಇದು 2 ಒಂದೇ ಅಲ್ವಾ? ಇದನ್ನು ನಾವು ಆಕಾರದಲ್ಲಿ ನೋಡ್ತಾ ಇದ್ದೇವೆ, ಇದನ್ನು ನಾವು ಭಿನ್ನರಾಶಿಯ ಸಂಖ್ಯೆಯಲ್ಲಿ ನೋಡ್ತಾ ಇದ್ದೇವೆ. ಈಗ ನಾವು ಈ ಒಂದು ಭಾಷೆ, ಭಿನ್ನರಾಶಿಯ ಭಾಷೆ, ಈಗ ಇದರಲ್ಲಿ 9ನೇ 1 ನನ್ನ ಹತ್ರ 2 ಇದೆ. ಸೊ 2 9ನೇ 1. ಇದಕ್ಕೆ ಇನ್ನೊಂದು ಸೇರಿಸ್ತೇನೆ. ನನ್ನ ಹತ್ರ 3 9ನೇ 1 ಇದೆ. ಇದನ್ನು 3 9ನೇ 1 ನಾವು ಭಿನ್ನರಾಶಿಯಲ್ಲಿ 9ನೇ 3 ಅಂತಲೂ ಹೇಳ್ತೇವೆ. ಇದು ಒಂದು ರೀತಿಯಲ್ಲಿ ಭಿನ್ನರಾಶಿಯ ಸಂಕಲನ, ಎಡಿಷನ್ ಆಫ್ ಫ್ರ್ಯಾಕ್ಷನ್ಸ್. ಇದು ಎಡಿಷನ್ ಆಫ್ ಫ್ರ್ಯಾಕ್ಷನ್ ಇದರಲ್ಲಿ ಪ್ರಾಥಮಿಕ ಹಂತದಲ್ಲಿ 1ರಿಂದ 5ನೇ ತರಗತಿಯ ಮಕ್ಕಳಿಗೆ ಈ ಒಂದು ಪಠ್ಯಕ್ರಮದಲ್ಲಿ ಇರೋದಿಲ್ಲ. ಆದರೆ ಈ ಭಾಷೆಯಲ್ಲಿ ನನ್ನ ಹತ್ರ 9ನೇ 1 3 ಇದೆ ಅಥವಾ 9ನೇ 3 ಇದೆ. ಇದನ್ನು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಹಾಗಾದರೆ ಈ ಒಂದು ಲೆಕ್ಕ ನಾವು ಕೊಟ್ಟಿದ್ದೇವೆ. ಇದೊಂದು ವಿದ್ಯಾರ್ಥಿಗಳಿಗೆ ಚಟುವಟಿಕೆ. ಇದರಲ್ಲಿ 3ನೇ 1 ಅಂಶ, ಇದಕ್ಕೆ ಸಮನಾದ ಭಿನ್ನರಾಶಿಯ ಸಂಖ್ಯೆಗಳು ಯಾವುದು? 3ನೇ 1ಕ್ಕೆ ಸಮಾನ ಭಿನ್ನರಾಶಿ ಯಾವುದನ್ನು ಜೋಡಿಸಿದರೆ ನಮಗೆ 3ನೇ 1 ಮತ್ತೆ ಸಿಗ್ತದೆ? ನಾನು ಒಂದು ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಮುಂದೆ ಯಾವುದನ್ನು ಜೋಡಿಸಿದರೆ ಸಮಾನ ಭಿನ್ನರಾಶಿ, ಇದಕ್ಕೆ ಇನ್ನೂ ಎಷ್ಟು ಸಮಾನ ಭಿನ್ನರಾಶಿಯನ್ನು ನಾವು ಕೊಡಬಹುದು ಅಂತ ನಾವು ಮಕ್ಕಳಿಗೆ ಒಂದು ಅಭ್ಯಾಸದ ರೂಪದಲ್ಲಿ ಕೊಡಬಹುದು. ಈಗ ನಾವು ಒಂದು ಪೂರ್ಣ ವಸ್ತುವನ್ನು ಹೇಗೆ ಭಿನ್ನವಾಗಿ ನೋಡಬಹುದು ಅದನ್ನು ನೋಡಿದ್ವಿ ಅಲ್ವಾ? ಅದನ್ನು ಹೇಗೆ ಮಕ್ಕಳಿಗೆ ಇರುವ ಒಂದು ವೃತ್ತವನ್ನು ಅಥವಾ ಚೌಕವನ್ನು ಹೇಗೆ ನಾವು ಸಮಾನವಾಗಿ ವಿಭಜಿಸಿದಾಗ ಅಥವಾ ಸಮಾನವಾಗಿ ತುಂಡು ಮಾಡಿದಾಗ ಹೇಗೆ ಅದರಲ್ಲಿ ಭಿನ್ನರಾಶಿಯನ್ನು ಹೇಳಬಹುದು, ಹೇಳಿಕೊಡಬಹುದು, ಇದನ್ನೆಲ್ಲ ನೋಡಿದ್ವಿ. ಈಗ ಅದನ್ನೇ ಒಂದು ಗುಂಪು ಅಥವಾ ಒಂದು ರಾಶಿಯಲ್ಲಿ ಇರುವಂತಹ ವಸ್ತುವನ್ನು ನಾವು ಭಿನ್ನರಾಶಿಯ ರೂಪದಲ್ಲಿ ಹೇಗೆ ನೋಡೋದು ಇದನ್ನು ನೋಡೋಣ. ಮೊದಲನೇದಾಗಿ ಇದು ಎಲ್ಲರಿಗೂ ಚಿರಪರಿಚಿತವಾದ ಒಂದು ಕಲಿಕೋಪಕರಣ. ನಾನು ಅದರಲ್ಲಿ ಒಂದು ರಾಶಿಯನ್ನು ತಗೊಳ್ತೇನೆ. ಇದರಲ್ಲಿ 10 ಇದೆ. ಈ 10ರಲ್ಲಿ ನಾನು ನಿಮಗೆ 3 ಕೊಟ್ಟರೆ, ಆ 3 ಕೊಟ್ಟರೆ ಎಷ್ಟು ಕೊಟ್ಟೆ? ಈಗ ಇದರಲ್ಲಿ ಭಾಷೆಯ ಒಂದು ಉಪಯೋಗ ತುಂಬ ಕೇರ್ಫುಲ್ಲಾಗಿ ನೋಡಬೇಕು. ನೋಡಿ,
10ರಲ್ಲಿ ನಾನು ನಿಮಗೆ 3 ಕೊಟ್ಟೆ. ಮಕ್ಕಳು ತಪ್ಪು ಮಾಡೋದು, ಎಷ್ಟು ಸಿಕ್ತು ಅನ್ನುವಾಗ ನನಗೆ 3 ಸಿಕ್ತು. ಆದರೆ ಭಿನ್ನರಾಶಿಯ ಒಂದು ಪರಿಕಲ್ಪನೆ ಕಲಿಸುವಾಗ ಎಷ್ಟರಲ್ಲಿ ಎಷ್ಟು ಸಿಕ್ತು, ನನಗೆ ಇರುವ 10ರಲ್ಲಿ 3 ಸಿಕ್ತು. ಅದೇ ರೀತಿಯಲ್ಲಿ ನಾನು 10 ಕೊಟ್ಟರೆ ಹಾಗಾದರೆ ಆ ರಾಶಿಯಲ್ಲಿ ಎಷ್ಟಿತ್ತು? ಆ ರಾಶಿಯಲ್ಲಿ 100 ಇತ್ತು. ಆ 100ರಲ್ಲಿ 10 ನಿಮಗೆ ಕೊಟ್ಟೆ. ಅದೇ ರೀತಿಯಲ್ಲಿ ನಾನು 20 ಕೊಟ್ಟರೆ ಪ್ರತಿಯೊಬ್ಬರಿಗೂ, ಒಂದು ವಿದ್ಯಾರ್ಥಿಗೆ ಈ 20 ಮಣಿಗಳನ್ನು ಕೊಟ್ಟರೆ 20 ಮಣಿಗಳನ್ನು ತಗೊಂಡೆ ಅಂತ ಹೇಳಬೇಕಾ, ಅಥವಾ 100 ಮಣಿಗಳಲ್ಲಿ 20 ಮಣಿಗಳನ್ನು ತಗೊಂಡೆ? ಅದೇ ನಾನು 1, 2, 3, 4, 5 ಇದು 50 ಮಣಿ. 50 ಮಣಿ ಅಂದರೆ ಏನು? ಇದರ ಅರ್ಧ ಅಂದರೆ 100 ಏನು ಮಣಿಗಳಿದೆ ಅದರಲ್ಲಿ ಸಮಾನವಾಗಿ ಈ ಮಣಿಯಲ್ಲಿ ನಾನು 50 ಮಣಿಗಳನ್ನು ಕೊಟ್ಟರೆ, ಹೌದು 100ರಲ್ಲಿ 50. ಇದು ನನಗೆ ಹೇಗೆ ಕಾಣಿಸ್ತಾ ಇದೆ? ಈ 50 ಸರಿಯಾಗಿ ಅರ್ಧ ಮಣಿಯನ್ನು ನಾನು, ಅಂದರೆ ಈ ರಾಶಿಯಲ್ಲಿ 100ರ ರಾಶಿಯಲ್ಲಿ ಅರ್ಧ ಭಾಗವನ್ನು ನಾನು ನಿನಗೆ ಕೊಟ್ಟ ಹಾಗೆ ಆಯಿತು. ಅಂದರೆ 100ರಲ್ಲಿ 50. ಅದೇ ಭಾಷೆಯಲ್ಲಿ ನಾನು ಹೇಳ್ಬೋದು, ಇದು ಇರುವ ರಾಶಿಯಲ್ಲಿ ಅರ್ಧ ರಾಶಿಯನ್ನು ನಾನು ನಿನಗೆ ಕೊಟ್ಟ ಹಾಗೆ ಆಯಿತು. ಇದೇ ರೀತಿಯಲ್ಲಿ ನಾವು ಈ ಒಂದು ಗುಂಪಿನಲ್ಲಿ ಹೇಗೆ ಅಥವಾ ರಾಶಿಯಲ್ಲಿ ಇರುವ ಈ ಸಂಖ್ಯೆಗಳನ್ನು ಭಿನ್ನ ರಾಶಿಯಲ್ಲಿ ಹೇಗೆ ಹೇಳಬಹುದು? ಇದರಲ್ಲಿ ನೀವು ನೋಡಬಹುದು, ಇದರಲ್ಲಿ ಪ್ರತಿಯೊಂದನ್ನು ನಾನು ವಿಭಜಿಸಿದಾಗ ಅಥವಾ ಅದನ್ನು ಸಮನಾಗಿ ಹಂಚಿ ನಾನು ಆ ಒಂದು ಏನು ರಾಶಿ ಇದೆ ಅದನ್ನು ನಿಮಗೆ ಕೊಡುವಾಗ ಅಂತ ಹೇಳಿದರೆ, ಯಾವುದೇ ರಾಶಿಯನ್ನು ನಾನು ಕೊಟ್ಟಾಗ ಆ ರಾಶಿಯನ್ನು ಸಮನಾಗಿ ಭಾಗ ಮಾಡಿ ಅದರಲ್ಲಿ ಒಂದು ರಾಶಿಯನ್ನು ಕೊಡ್ತಾ ಇದ್ದೇನೆ. ಇದು ತುಂಬ ಮುಖ್ಯ. ಅದೇ ರೀತಿಯಲ್ಲಿ ನಾವು ಈ ಥರದ ಒಂದು ಪರಿಕಲ್ಪನೆಯನ್ನು ಮಕ್ಕಳಿಗೆ ರಾಶಿಯಲ್ಲಿ ಕೊಡಬೇಕಾದ್ರೆ ಅದನ್ನು ಈ ರೀತಿಯಲ್ಲೂ ಹೇಳಬಹುದು. ಇದನ್ನು ಆದಷ್ಟು ನಿಜ ಜೀವನಕ್ಕೆ ಹತ್ತಿರಕ್ಕೆ ಸಂಬಂಧಿಸಿದ ಕೆಲವು ಉದಾಹರಣೆಗಳ ಮೂಲಕ ಕೊಡಬಹುದು. ನಾನು ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಆ ಅಂಗಡಿಯಲ್ಲಿ ನಾವು ಈ ಜಾಮೆಟ್ರಿ ಬಾಕ್ಸನ್ನು ಮಾರ್ತಾ ಇದ್ದೇವೆ. ಈಗ ಶಾಲೆ ಪ್ರಾರಂಭ ಆಗ್ತಾ ಇದೆ. ನನಗೆ ಮಾಲೀಕರು ಹೇಳಿದರು, ಹೋಗಿ ಆ ಜಾಮೆಟ್ರಿ ಬಾಕ್ಸು ಎಷ್ಟಿದೆ ನೋಡಿಕೊಂಡು ಬಾ ಅಂತ. ಅಂದರೆ ಒಂದು ಜಾಮೆಟ್ರಿ ಬಾಕ್ಸು ಪ್ರಾಥಮಿಕ ಶಾಲೆಗೆ, ಇನ್ನೊಂದು ಜಾಮೆಟ್ರಿ ಬಾಕ್ಸು ಹೈಸ್ಕೂಲಿಗೆ ಆಗುವಂಥದ್ದು. ಸೊ ಅಂದರೆ ಅದರಲ್ಲಿ 2 ಥರದ ಜಾಮೆಟ್ರಿ ಬಾಕ್ಸ್ಗಳಿದ್ದಾವೆ. ಸೊ ಒಟ್ಟು ಜಾಮೆಟ್ರಿ ಬಾಕ್ಸ್ಗಳು 100 ಇದ್ದಾವೆ. ಪ್ರಾಥಮಿಕ ಶಾಲೆಗೆ ಆಗುವಂತಹ ಜಾಮೆಟ್ರಿ ಬಾಕ್ಸ್ಗಳು ಎಷ್ಟಿದ್ದಾವೆ ಅಂದರೆ 100ರಲ್ಲಿ 50, ಅಥವಾ ಅದು ಅಲ್ಲಿ ಎಷ್ಟು ಏನಿದೆ ಅದನ್ನು 100ರಲ್ಲಿ 25 ಇದೆ, 100ರಲ್ಲಿ 30 ಇದೆ. ಈ ರೀತಿಯಲ್ಲಿ ಅಂದರೆ ಇರುವ ನನ್ನ ಒಂದು ಸ್ಟಾಕ್ನಲ್ಲಿ ಎಷ್ಟು ಜಾಮೆಟ್ರಿ ಬಾಕ್ಸ್ಗಳು ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಿದ್ದು. ಹೀಗೆ ಕೆಲವು ಉದಾಹರಣೆಗಳನ್ನು ನಾವು ಆದಷ್ಟು ನಿಜ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟರೆ ಈ ಒಂದು ರಾಶಿಯಲ್ಲಿ ಭಿನ್ನ ರಾಶಿಯನ್ನು ಹೇಗೆ ವ್ಯಕ್ತ ಮಾಡೋದು ಇದನ್ನು ನೋಡಬಹುದು. ಅದೇ ರೀತಿಯಲ್ಲಿ ನಾವು ಈ ಯೆಲ್ಲೋ ಕ್ಯೂಬ್ ಅಲ್ಲದೆ ಈ ರಾಶಿಯಲ್ಲಿ 50 ಚೌಕಳಿ ಬಿಲ್ಲೆಗಳಿದ್ದಾವೆ. ಈ ಚೌಕಳಿ ಬಿಲ್ಲೆಗಳಲ್ಲಿ ನೀಲಿ ಬಣ್ಣದ ಚೌಕಳಿ ಬಿಲ್ಲೆಗಳು ಎಷ್ಟಿವೆ ಇದನ್ನು ಕೇಳಿದಾಗ ಮಕ್ಕಳು ಲೆಕ್ಕ ಮಾಡ್ತಾರೆ. ಎಷ್ಟಿದೆ? ಓಕೆ, ಇದರಲ್ಲಿ 10 ಇದೆ. ಸೊ ಹಾಗಾದರೆ ನಾನು ನನಗೆ ನೀಲಿ ಬಣ್ಣದ ಚೌಕಳಿಯನ್ನು ಕೊಟ್ಟರೆ ಈ 50 ಚೌಕಳಿ ಬಿಲ್ಲೆಗಳ ಈ ರಾಶಿಯಲ್ಲಿ ನಿನಗೆ ನಾನು ಎಷ್ಟು ನೀಲಿ ಬಣ್ಣದ ಚೌಕಳಿಯನ್ನು ಕೊಟ್ಟೆ? ನನಗೆ 50ರಲ್ಲಿ 10. ಅದೇ ರೀತಿಯಲ್ಲಿ ಹಳದಿ ಬಣ್ಣದ್ದು 50ರಲ್ಲಿ 10. ಹೀಗೆ ಎಷ್ಟರಲ್ಲಿ ಎಷ್ಟನ್ನು ಕೊಟ್ಟೆ? ಈ ಒಂದು ಭಾಷೆ ಏನಿದೆ ಇದು ತುಂಬ ಅಗತ್ಯ. ಇದನ್ನು ನಾವು ಮಕ್ಕಳಿಗೆ ಹೇಗೆ ಪಾಠ ಮಾಡುವಾಗ ಮನವರಿಕೆ ಮಾಡ್ತೇವೆ ಅನ್ನೋದನ್ನು ನಾವು ಯಾಕೆ ಇದಕ್ಕೆ ಇಷ್ಟೊಂದು ಒತ್ತು ಕೊಡಬೇಕು ಅಂತ ಹೇಳಿದರೆ, ಈ ರಾಶಿಯಲ್ಲಿ ಅಥವಾ ಗುಂಪಿನಲ್ಲಿ ನಾವು ಭಿನ್ನರಾಶಿಯನ್ನು ಯಾವಾಗ ಕಲಿತೇವೆ ಆಗ ನಮಗೆ ಇದು ಮುಂದೆ ಬರುವ ಕೆಲವು ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಆ ಪರಿಕಲ್ಪನೆಗಳು ಮುಂದಿನ ತರಗತಿ ಅಂದರೆ ಈ 6, 7, 8ನೇ ತರಗತಿಗೆ ಹೋಗುವಾಗ ಅದರಲ್ಲಿ ಶೇಕಡ ಅಥವಾ ದಶಮಾಂಶ ಸಂಖ್ಯೆ ಅಥವಾ ಅನುಪಾತ
ಅಥವಾ ಆ ಗ್ರಾಫ್ನಲ್ಲಿ ಹೇಗೆ ಅದನ್ನು ವ್ಯಕ್ತಪಡಿಸೋದು, ಇದೆಲ್ಲದಕ್ಕೂ ನಮಗೆ ಈ ರಾಶಿಯಲ್ಲಿ ಕಲಿತ ಭಿನ್ನರಾಶಿಯ ಪರಿಕಲ್ಪನೆ ಮುಂದಿನ ತರಗತಿಯಲ್ಲಿ ತುಂಬ ಸಹಾಯ ಆಗುತ್ತೆ. ಈಗ ನಾವು ಭಿನ್ನರಾಶಿಯನ್ನು ಮೂರ್ತ ರೂಪದಲ್ಲಿ ಭಿನ್ನರಾಶಿಯ ಪಟ್ಟಿ, ಭಿನ್ನರಾಶಿಯ ಆಕಾರಗಳು ಮತ್ತು ರಾಶಿಯಲ್ಲಿ ಭಿನ್ನರಾಶಿಗಳನ್ನು ಹೇಗೆ ಹೇಳೋದು ಇದನ್ನೆಲ್ಲ ನೋಡಿದ್ವಿ. ಈ ಮೂರ್ತದಿಂದ ಅಮೂರ್ತಕ್ಕೆ ಹೋಗುವ ಮೊದಲು ನಾವು ಈ ಒಂದು ಪ್ರಾತಿನಿಧ್ಯಾತ್ಮಕ ಹಂತ ಅಥವಾ ಚಿತ್ರಾತ್ಮಕ ಹಂತ ಇದರಲ್ಲಿ ಹೇಗೆ ಭಿನ್ನರಾಶಿಯನ್ನು ವ್ಯಕ್ತಪಡಿಸೋದು ಅನ್ನೋದನ್ನು ಈ ಚೌಕಳಿ ಪುಸ್ತಕದಲ್ಲಿ ಮಾಡಿ ನೋಡೋಣ. ಈಗ ನಾನು ಈ ಚೌಕಳಿ ಪುಸ್ತಕದಲ್ಲಿ ಮೊದಲು ಈ 4 ಚೌಕವನ್ನು ಅದಕ್ಕೆ ಒಂದು ಸುತ್ತುಗೆರೆ ಹಾಕಿದ್ದೇನೆ. ಅಂದರೆ ಈ 4 ಚೌಕಕ್ಕೆ ನೀಲಿ ಗೆರೆ ಇದೆ. ಈಗ ಈ 4 ಚೌಕಗಳಲ್ಲಿ ಒಂದು ಚೌಕಕ್ಕೆ ಕೆಂಪು ಬಣ್ಣವನ್ನು ಹಾಕಿದ್ದೇನೆ. ಹಾಗಾದರೆ ಎಷ್ಟು ಚೌಕಗಳಲ್ಲಿ ಕೆಂಪು ಬಣ್ಣ ಇದೆ? ಭಾಷೆ ತುಂಬ ಇಲ್ಲಿ ಇಂಪಾರ್ಟೆಂಟು. 4 ಚೌಕಗಳಲ್ಲಿ ಒಂದು ಚೌಕಕ್ಕೆ ನಾನು ಬಣ್ಣ ಹಾಕಿದ್ದೇನೆ. ಸೊ ಅದು ತುಂಬ ಮುಖ್ಯ ಇಲ್ಲಿ. ಅಂದರೆ ನಾನು ಒಂದು ಚೌಕಕ್ಕೆ ಬಣ್ಣ ಹಾಕಿದ್ದೇನೆ ಅಂತ ಹೇಳಬಾರ್ದು. ಇಷ್ಟು ಚೌಕಗಳಿತ್ತು, 4 ಚೌಕಗಳಲ್ಲಿ ಒಂದು ಚೌಕಕ್ಕೆ ಬಣ್ಣ ಹಾಕಿದ್ದೇನೆ. ಅದೇ ರೀತಿಯಲ್ಲಿ ಈಗ 6, 7, 8 ಈ 10 ಚೌಕಳಿಯನ್ನು ನಾನು ಈ ಒಂದು ಸುತ್ತುಗೆರೆ ಹಾಕಿದ್ದೇನೆ ಅದಕ್ಕೆ. ಅದರಲ್ಲಿ ಪ್ರತಿ 2 ಚೌಕಕ್ಕೆ ಒಂದು ಬೌಂಡ್ರಿ ಹಾಕಿದ್ದೇನೆ. ಸೊ ಹಾಗಾದರೆ ಈ ಒಂದು ಭಾಗವನ್ನು ಅಂದರೆ ಮಾಡಿದ 5 ಭಾಗಗಳಲ್ಲಿ ಒಂದು ಭಾಗ, 5 ಭಾಗಗಳಲ್ಲಿ ಒಂದು ಭಾಗಕ್ಕೆ ನಾನು ಬಣ್ಣ ಹಾಕಿದ್ದೇನೆ. ಇದರಲ್ಲಿ ಮಾಡಿದ 4 ಭಾಗಕ್ಕೆ 4 ಭಾಗದಲ್ಲಿ ಒಂದು ಭಾಗಕ್ಕೆ ನಾನು ಬಣ್ಣ ಹಚ್ಚಿದ್ದೇನೆ. ಅದೇ ರೀತಿಯಲ್ಲಿ ಈಗ ಈ ಒಂದು ಚಿತ್ರದಲ್ಲಿ 1, 2, 3, 4, 5, 6, 7, 8, 9, 10 10 ಸಮನಾಗಿ ಭಾಗ ಮಾಡಿದ್ದೇವೆ. ಈ 10 ಭಾಗದಲ್ಲಿ ಎಷ್ಟು ಭಾಗಕ್ಕೆ ನಾನು ಬಣ್ಣ ಹಾಕಿದ್ದೇನೆ? 1, 2, 3. ಆದರೆ ಎಷ್ಟು ಭಾಗಗಳಿತ್ತಿದ್ರಲ್ಲಿ? 10 ಭಾಗಗಳಲ್ಲಿ 3 ಭಾಗಕ್ಕೆ ಬಣ್ಣ ಹಚ್ಚಿದ್ದೇನೆ. ನೀವು ನೋಡ್ಬೋದು, ಈ ಒಂದು ಪರಿಕಲ್ಪನೆಯನ್ನು ನಾವು ಮಕ್ಕಳಿಗೆ ಕಲಿಸುವಾಗ ಈ ಒಂದು ವಿಡಿಯೋದಲ್ಲಿ ನಾವು ಹೆಚ್ಚಾಗಿ ಇದರ ಒಂದು ವ್ಯಾಖ್ಯಾನ ಏನಿದೆ, ಇದು ಅಂಶ, ಇದು ಛೇದ, ಇದನ್ನು ನಾವು ಒಂದು ಸಲ ಮಕ್ಕಳು ಈ ಪರಿಕಲ್ಪನೆಯನ್ನು ಅರ್ಥ ಮಾಡಿದ ನಂತರ ಅಥವಾ ಮಕ್ಕಳಿಗೆ ಹೌದು ಅರ್ಥ ಆಗ್ತಾ ಇದೆ ಈ ಪರಿಕಲ್ಪನೆ ಅನ್ನುವ ಸಮಯದಲ್ಲಿ ಇದನ್ನು ನಾವು ಅವರಿಗೆ ಹೇಳಬಹುದು. ಯಾಕಂದರೆ ಹಾಗೆ ಹೇಳಿದರೆ ಅದು ಸೂಕ್ತ. ಯಾಕೆಂದರೆ ಮೊದಲೇ ಈ ಭಿನ್ನರಾಶಿ ಅನ್ನುವ ಪರಿಕಲ್ಪನೆ ಸ್ವಲ್ಪ ಕಠಿಣವಾದದ್ದು. ಆ ಪರಿಕಲ್ಪನೆಯನ್ನು ನಾವು ಪರಿಚಯ ಮಾಡುವಾಗಲೇ ಈ ತರಹದ ಒಂದು ಹೊಸ ಪದಗಳನ್ನು, ಛೇದ, ಅಂಶ, ಅಂದರೆ ಭಿನ್ನರಾಶಿ ಅನ್ನುವ ಪದವೇ ಅವರಿಗೆ ಹೊಸತು. ಅದರಲ್ಲೂ ನಾವು ಈ ಅಂಶ, ಛೇದ ಈ ಎಲ್ಲ ಪದಗಳನ್ನು ಸೇರಿಸಿದಾಗ ಅವ್ರಿಗೇನನ್ಸುತ್ತೆ, ಹೌದು ಇವತ್ತೊಂದು ಹೊಸ ಒಂದು ಪರಿಕಲ್ಪನೆ ಅಥವಾ ವಿಷಯ ನಮಗೆ ಟೀಚರ್ ಪರಿಚಯ ಮಾಡಿಕೊಡ್ತಾ ಇದ್ದಾರೆ, ಆದರೆ ಅದರಲ್ಲಿ ತುಂಬ ಹೊಸ ಪದಗಳಿದ್ದಾವೆ. ಸೊ ಈಗ ನನಗೆ ಇದರಲ್ಲಿ ಅಂಶ ಯಾವುದು, ಛೇದ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಯಾವಾಗ ಮಗುಗೆ ಎಷ್ಟು ಇತ್ತು
ಅದರಲ್ಲಿ ಎಷ್ಟನ್ನು ನಾನು ನಿನಗೆ ಕೊಟ್ಟೆ, ಎಷ್ಟಕ್ಕೆ ಬಣ್ಣ ಹಾಕಿದೆ, ಎಷ್ಟನ್ನು ನಾನು ತಗೊಂಡೆ, ಈ ಒಂದು ವರ್ಬ್ಸ್ ಏನಿದೆ ಅಥವಾ ಶಬ್ದಗಳು ಏನಿದೆ, ಕ್ರಿಯಾ ಶಬ್ದಗಳೇನಿದೆ, ಇದನ್ನು ನಾವು ಮಕ್ಕಳಿಗೆ ಮನವರಿಕೆ ಮಾಡಿ ಏನು ನನಗೆ ಸಿಕ್ಕಿದೆ ಅದು ಮೇಲ್ಗಡೆ ಇದೆ, ಯಾವುದಕ್ಕೆ ಬಣ್ಣ ಹಾಕಿದ್ದೇನೆ ಅದು ಮೇಲ್ಗಡೆ ವ್ಯಕ್ತ ಆಗುತ್ತೆ, ಎಷ್ಟು ಅದರಲ್ಲಿ ಬೇರೆ ಬೇರೆ ಭಾಗ ಮಾಡಿದ್ದೇನೆ, ಬೇರೆ ಬೇರೆ ಮಾತ್ರ ಅಲ್ಲ ಸಮನಾಗಿ ಬೇರೆ ಬೇರೆ ಭಾಗ ಮಾಡಿದ್ದೇನೆ ಅಲ್ವಾ, ಅದು ತುಂಬ ಮುಖ್ಯ. ಅದನ್ನೇ ನಾವು ಈಗ ಇನ್ನೊಂದು ಇದರಲ್ಲಿ ನೋಡೋಣ. ಈಗ ಇದರಲ್ಲಿ ಇಲ್ಲಿಂದ ಇಲ್ಲಿಗೆ 10 ಚೌಕಳಿಗಳು, ಇಲ್ಲಿಂದ ಇಲ್ಲಿಗೆ 10 ಚೌಕಳಿಗಳು, ಅಂದರೆ ಒಟ್ಟು ಇದರಲ್ಲಿ ಇರುವ ಚೌಕಳಿಗಳು 100. ಈ 100 ಚೌಕಳಿಯಲ್ಲಿ ನಾನು 1 2 3 4 5 ಇಷ್ಟು ಚೌಕಳಿಗೆ ಬಣ್ಣವನ್ನು ಹಾಕಿದರೆ, ಕೆಂಪು ಬಣ್ಣದಿಂದ ಇಷ್ಟು ಚೌಕಳಿಯನ್ನು ನಾನು ತುಂಬಿಸಿದರೆ ಆಗ ಏನನ್ನು ತುಂಬಿಸಿದಾಗೆ ಆಯಿತು, ಕೊಟ್ಟ 100 ಚೌಕಳಿಗಳಲ್ಲಿ ನಾನು 25 ಚೌಕಳಿಗಳನ್ನು ತುಂಬಿಸಿದೆ. ಅಂದರೆ ಭಿನ್ನರಾಶಿಯನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಗೆ ವ್ಯಕ್ತಪಡಿಸಬಹುದು ಇದನ್ನು ಮಕ್ಕಳಿಗೆ ಅರಿವು ಮಾಡಿಕೊಳ್ಬೇಕು. ಮತ್ತು ಈಗ ನಾವು ಬೇಕಾದರೆ ಹೇಳಬಹುದು, ಈ ಬಣ್ಣ ಹಾಕಿದ ಜಾಗ ಮತ್ತು ಎಷ್ಟು ಗುಂಪುಗಳನ್ನಾಗಿ ಮಾಡಿದ್ದೇವೆ ಅದರ ನಡುವೆ ಒಂದು ಗೆರೆ ಇದ್ದರೆ ಆಗ ನಾವು ಇದನ್ನು ಭಿನ್ನರಾಶಿಯ ರೂಪದಲ್ಲಿ ನೋಡಬಹುದು ಅನ್ನೋದನ್ನು ನಾವು ಇದರಲ್ಲಿ ಹೇಳಬಹುದು. ಸೊ ಹೀಗೆ ನಾವು ಎಲ್ಲ ಕಡೆನೂ ನಾನು ಗೆರೆ ಹಾಕಿದರೆ ಎಷ್ಟು ಭಾಗಕ್ಕೆ ಬಣ್ಣ ಹಾಕಿದೆ, ಎಷ್ಟು ಭಾಗ ಮಾಡಿದ್ದೆ, ಎಷ್ಟು ಭಾಗಕ್ಕೆ ಬಣ್ಣ ಹಾಕಿದ್ದೇನೆ ನೋಡಿ. ಇದು ಎರಡರಲ್ಲೂ 10 ಇದೆ, ಆದರೆ ಇದರಲ್ಲಿ ಸಮನಾಗಿ ಮಾಡಿದ ಭಾಗಗಳು 2 2 2 2 2 ಸೇರಿಸಿ 5 ಸಮನಾದ ಭಾಗ ಮಾಡಿದ್ದೇವೆ. ಆದರೆ ಇದರಲ್ಲಿ ಪ್ರತಿ ಒಂದು ಭಾಗವನ್ನು ಸಮನಾಗಿ ಭಾಗ ಮಾಡಿ, ಅಂದರೆ 10 ಭಾಗಗಳನ್ನಾಗಿ ಮಾಡಿ ಅದರಲ್ಲಿ 3 ತಗೊಂಡಿದ್ದೇವೆ. ಇದರಲ್ಲಿ 100 ಭಾಗಗಳು ಅಥವಾ 100 ಸಮನಾದ ಭಾಗಗಳನ್ನಾಗಿ ಮಾಡಿ ಅದರಲ್ಲಿ 25 ಭಾಗಗಳನ್ನು ನಾವು ತಗೊಂಡಿದ್ದೇವೆ. ಸೊ ಹೀಗೆ ಭಿನ್ನರಾಶಿಯ ಒಂದು ಪರಿಕಲ್ಪನೆಯನ್ನು ನಾವು ಮಕ್ಕಳಿಗೆ ಈ ಚೌಕಳಿ ಪುಸ್ತಕದ ಮೂಲಕ ಕೊಡಬಹುದು. ಈಗ ನಾವು ಇದನ್ನು ಇನ್ನೊಂದು ರೀತಿಯಲ್ಲಿ ನೋಡೋಣ. ಇದು ನನ್ನ ಒಂದು ಪೂರ್ಣ ವಸ್ತು. ಈ ಪೂರ್ಣ ವಸ್ತುವನ್ನು ನಾನು ಏನೆಲ್ಲ ಮಾಡಬಹುದು ಅಂತ ನೋಡೋಣ. ಭಿನ್ನರಾಶಿಯನ್ನು ಹೇಗೆ ಇದರಲ್ಲೇ ಕಲಿಬಹುದು ಅಥವಾ ಭಿನ್ನರಾಶಿಯ ಒಂದು ಸಂಖ್ಯೆಗಳನ್ನು ಹೇಗೆ ಇದರಲ್ಲಿ ವ್ಯಕ್ತಪಡಿಸಬಹುದು ಅಂತ. ಈಗ ಇದು ಒಂದು ವಸ್ತು, ಇದು ನನ್ನ ಪೂರ್ಣ ವಸ್ತು, ಆ ವಸ್ತು ನನ್ನ ಹತ್ರ ಒಂದೇ ಇದೆ. ಸೊ ಆ ಒಂದು ವಸ್ತುವನ್ನು ನಾನು ಏನು ಮಾಡಬಹುದು, ಇವಾಗ ಇಲ್ಲಿಗೆ ಒಂದು ಗೆರೆ ಹಾಕಿದರೆ ಈ ಒಂದು ವಸ್ತುವನ್ನು ನಾನು 2 ಭಾಗ, ಇದರಲ್ಲಿ 2 ಭಾಗ ಇದೆಯಲ್ವಾ, ಹಾಗಾದರೆ ಈ ಒಂದು ಭಾಗಕ್ಕೆ ನಾವು ಏನು ಹೇಳ್ಬೋದು, 1 ಭಾಗ 2ರಲ್ಲಿ 1 ಭಾಗ, ಇದು 2ರಲ್ಲಿ 1 ಭಾಗ. ಅದೇ ರೀತಿಯಲ್ಲಿ ಇವಾಗ ಅದೇ ಪೂರ್ಣ ವಸ್ತು, ಇದೇ ಪೂರ್ಣ ವಸ್ತುವನ್ನು ತಗೊಂಡಿದ್ದೇನೆ ನಾನು. ಅದೇ ಪೂರ್ಣ ವಸ್ತುವನ್ನು ಈಗ ಎಷ್ಟು ಭಾಗಗಳಾಗಿದೆ, ಅದೇ ಪೂರ್ಣ ವಸ್ತುವಿನಲ್ಲಿ 4 ಭಾಗಗಳಾಗಿದ್ದಾವೆ. 4 ಭಾಗದಲ್ಲಿ ಇದು 1 ಭಾಗ. ಹಾಗಾದರೆ ಒಟ್ಟು ಭಾಗಗಳೆಷ್ಟು, 1 2 3 4. ಹಾಗಾದರೆ ಈ 1 ಭಾಗ 4ರಲ್ಲಿ 1 ಭಾಗ. ಅದೇ ರೀತಿಯಲ್ಲಿ ಈ 1 ಭಾಗ 4ರಲ್ಲಿ 1 ಭಾಗ, ಈ 1 ಭಾಗ 4ರಲ್ಲಿ. ಸೊ ಪ್ರತಿಯೊಂದು ಒಂದೊಂದು ಭಾಗ, ಇದೆಲ್ಲವನ್ನು ಸೇರಿಸಿದರೆ ನನಗೆ ಒಂದು ಪೂರ್ಣ ವಸ್ತು ಸಿಗುತ್ತೆ ಅಲ್ವಾ. ಸೊ ಅದೇ ರೀತಿಯಲ್ಲಿ ಈಗ ಇದನ್ನೇ ಎಲ್ಲಿ ತನಕ ಮಾಡಬಹುದು, ಸೊ ಇದರಲ್ಲಿ 1 2 3 4 5 6 7 8 ಭಾಗಗಳನ್ನಾಗಿ ಮಾಡಿದ್ದೇನೆ. ಅಂದರೆ ಪ್ರತಿಯೊಂದು 1 ಭಾಗ, 8 ಭಾಗದಲ್ಲಿ 1 ಭಾಗ. ಸೊ ಇದೆಲ್ಲವನ್ನು ಸೇರಿಸಿದರೆ ಎಷ್ಟಾಯಿತು, 4 ಭಾಗಗಳು. ಆದರೆ ಎಷ್ಟರಲ್ಲಿ, 8ರಲ್ಲಿ.
8ರಲ್ಲಿ 4 ಭಾಗ. ಹಾಗಾದರೆ ಈ 8ರಲ್ಲಿ 4 ಭಾಗ ಅರ್ಧಕ್ಕೆ ಸಮ. ಇದನ್ನು ನಾವು ನಮ್ಮ ಭಿನ್ನರಾಶಿಯ ಪಟ್ಟಿಯಲ್ಲಿ ನೋಡಿದ್ದೇವೆ. ಸೊ ಹಾಗೆಯೇ ಇದನ್ನು ನನ್ನ ಹತ್ತಿರ ಈಗ ಭಿನ್ನರಾಶಿಯ ಪಟ್ಟಿಗಳಿಲ್ಲದೆ ನಾನು ಆ ಒಂದು ಕಲಿತ ಪರಿಕಲ್ಪನೆಯನ್ನು ಹೇಗೆ ಈ ಚೌಕಳಿ ಪುಸ್ತಕದಲ್ಲಿ ವ್ಯಕ್ತಪಡಿಸ್ತೇನೆ? ಇದು ಎಕ್ಸ್ಪ್ಲೈನ್ ಸ್ಟೇಜ್. ಇದು ಅಂದರೆ ಶಿಕ್ಷಕರು ಮಕ್ಕಳು ಹೇಗೆ ಮೂರ್ತ ರೂಪದಲ್ಲಿ ಆ ಒಂದು ಭಿನ್ನರಾಶಿಯ ಪಟ್ಟಿಯನ್ನು ಉಪಯೋಗ ಮಾಡಿದ್ದನ್ನು ಹೇಗೆ ಆ ಪಟ್ಟಿ ತಮ್ಮ ಹತ್ತಿರ ಇಲ್ಲದೇ ಇದ್ದಾಗ ಬರೀ ಈ ಚೌಕಳಿ ಪುಸ್ತಕವನ್ನೇ ಉಪಯೋಗಿಸಿ ಹೇಗೆ ಆ ಭಿನ್ನರಾಶಿಯನ್ನು ವ್ಯಕ್ತಪಡಿಸ್ತಾರೆ ಅದನ್ನು ಇಲ್ಲಿ ನಾವು ನೋಡುವಂಥದ್ದು ತುಂಬ ವಿಶೇಷ. ಇದು ಮಕ್ಕಳಲ್ಲಿ ಬಂದರೆ ಅವರಿಗೆ ಈ ಭಿನ್ನರಾಶಿಯ ಒಂದು ಪರಿಕಲ್ಪನೆ ಬಂದ ಹಾಗೆ. ಸೊ ಹಾಗೆ ನಮ್ಮ ಹತ್ರ 8 ಭಾಗದಲ್ಲಿ 1 ಭಾಗ ತಗೊಳ್ತಾ ಇದ್ದೇವೆ. ಇದರಲ್ಲಿ ಎಷ್ಟು ಭಾಗ ಇದೆ? ಇದರ ಅರ್ಧ ಅಂತ ಹೇಳಿದರೆ ನಾವು ಇದರಲ್ಲಿ 16 ಭಾಗಗಳನ್ನಾಗಿ ಮಾಡಿದ್ದೇವೆ. ಸೊ ಇದನ್ನು ನಾವು ಇದೇ ರೀತಿಯಲ್ಲಿ 16 ಭಾಗಗಳಲ್ಲಿ 1 ಭಾಗ. ಸೊ ಹೀಗೆ ಭಿನ್ನರಾಶಿಯನ್ನು ನಾವು ಚೌಕಳಿ ಪುಸ್ತಕದ ಮೂಲಕ ಹೇಗೆ ಮಕ್ಕಳಲ್ಲಿ ಇದರ ಅರಿವನ್ನು ಉಂಟು ಮಾಡೋದು, ಅಂದರೆ ಇದನ್ನು ಹೆಚ್ಚಾಗಿ ನಾವಿವಾಗ ಮನದಟ್ಟು ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಕಾನ್ಸೆಪ್ಟ್ ಕ್ಲಾರಿಟಿ ಮೊದಲು ಹೇಳಿದ ಹಾಗೆ ಅದನ್ನು ಇಲ್ಲಿ ನಾವು ಮಕ್ಕಳಿಗೆ ಕೊಡ್ತಾ ಹೋಗ್ತಾ ಇದ್ದೇವೆ. ಇದನ್ನು ನಾವು ಇವಾಗ ಹೇಗೆ ನಿಜ ಜೀವನದಲ್ಲಿ ಅಳವಡಿಸಬಹುದು ಅಂತ ನೋಡೋಣ. ಈಗ ಇದನ್ನು ನಾವು ಆಡು ಭಾಷೆಯಲ್ಲಿ ಏನು ಹೇಳ್ತೇವೆ? ಇದನ್ನು ಅರ್ಧ, ಇದನ್ನು ಕಾಲು ಅಂತ ಹೇಳ್ತೇವೆ. ಭಿನ್ನರಾಶಿಯ ಭಾಷೆಯಲ್ಲಿ 2 ಭಾಗದಲ್ಲಿ 1 ಭಾಗ. ಇದನ್ನೇ ಭಿನ್ನರಾಶಿಯಲ್ಲಿ ನಾವು 2ನೇ 1, ಇದನ್ನು ನಾವು 4ನೇ 1 ಅಂತ ಹೇಳ್ತೇವೆ. 2ನೇ 1, 4ನೇ 1, ಇದನ್ನು 8ನೇ 1, ಇದು 16ನೇ 1. ಅದನ್ನೇ ಇದು 2 ತಗೊಂಡಿದ್ರೆ 4ನೇ 2, ಇದು 2ನೇ 1. ಈಗ ಈ 2ನೇ 1, 2ನೇ 1 ಇದು ಎರಡನ್ನೂ ಜೋಡಿಸಿದರೆ ಏನು ಸಿಗುತ್ತೆ ನಮಗೆ? ಇದು ಎರಡನ್ನೂ ಜೋಡಿಸಿದರೆ ನಮಗೆ ಸಿಗೋದು 1. ಯಾವ ಪೂರ್ಣ ವಸ್ತುವಿನಿಂದ ನಾವು ಶುರು ಮಾಡಿದ್ದೇವೋ ಅದೇ ಪೂರ್ಣ ವಸ್ತು ನನಗೆ ಮತ್ತೆ ಸಿಗ್ತದೆ. ಅದನ್ನು ನಾವು ಎಲ್ಲದರಲ್ಲೂ ನೋಡಬಹುದು. 4ನೇ 1, 4ನೇ 1, 4ನೇ 1, 4ನೇ 1 ಈ 4ನ್ನೂ ಜೋಡಿಸಿದಾಗ ನನಗೆ ಸಿಗೋದು ಮತ್ತೆ 1. ಅಂದರೆ 4ನೇ 4 1ಕ್ಕೆ ಸಮ. ಇದನ್ನು ನಾವು ಭಾಗಾಕಾರದ ಒಂದು ಸೂತ್ರ ಅಥವಾ ನಿಯಮದಲ್ಲಿ ಇದನ್ನು ನಾವು ನೋಡಿದ್ದೇವೆ. ಭಿನ್ನರಾಶಿಯನ್ನು ನಿಜ ಜೀವನದಲ್ಲಿ ಅಥವಾ ನಮ್ಮ ದಿನನಿತ್ಯದಲ್ಲಿ ಹೇಗೆ ಬಳಕೆ ಮಾಡೋದು ಅನ್ನೋದನ್ನು ನೋಡೋಣ. ನನ್ನ ಶಾಲೆಯಲ್ಲಿ 50 ವಿದ್ಯಾರ್ಥಿಗಳು. ಆ 50 ವಿದ್ಯಾರ್ಥಿಗಳಲ್ಲಿ 25 ಹುಡುಗಿಯರು. ಹಾಗಾದರೆ ನನ್ನ ಶಾಲೆಯಲ್ಲಿ ಇರುವ ಹುಡುಗಿಯರು ಭಿನ್ನರಾಶಿಯಲ್ಲಿ ನಾನು ಹೇಳಬೇಕಾದ್ರೆ ಹೇಗೆ ಹೇಳಬಹುದು? ಅಂದರೆ ಇದ್ದ 50ರಲ್ಲಿ ನಾನು 2 ಭಾಗ ಮಾಡಿದೆ. 25 ಕೂಡಿಸು 25 50. ಅಂದರೆ 2 ಭಾಗ, 50ರಲ್ಲಿ 2 ಭಾಗ ಮಾಡಿದಾಗ 1 ಭಾಗ ಹುಡುಗಿಯರು. ಅಂದರೆ ಅರ್ಧದಷ್ಟು ವಿದ್ಯಾರ್ಥಿಗಳು ಹುಡುಗಿಯರು. ಇದನ್ನೇ ಈ ಅರ್ಧ ಕಾಲು ಈ ಆಡುಭಾಷೆಯಲ್ಲಿ ಹೇಳದೆ ಇನ್ನೊಂದು ರೀತಿಯಲ್ಲೂ ನಾವು ವ್ಯಕ್ತ ಮಾಡ್ಬೋದು. 10ನೇ ತರಗತಿಗೆ ಪರೀಕ್ಷೆಗೆ 234 ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಬಂದರು. 89 ವಿದ್ಯಾರ್ಥಿಗಳು ನಮ್ಮ ಹಳ್ಳಿಯವರಾಗಿದ್ದರು. ಹಾಗಾದರೆ ಎಷ್ಟು ನಮ್ಮ ಹಳ್ಳಿಯವರು ಬಂದಿದ್ದರು? 234ರಲ್ಲಿ 89 ಮಕ್ಕಳು ನಮ್ಮ ಹಳ್ಳಿಯಿಂದ ಬಂದವರು. ಸೊ ಇದು ಒಂದು ಭಿನ್ನರಾಶಿಯೇ. ಇದನ್ನು ಯಾವತ್ತೂ ನಾವು ಒಂದು 10 ಸಮನಾದ ಭಾಗದಲ್ಲಿ 1 ಈ 10 ಅಥವಾ ಸಮ ಭಿನ್ನರಾಶಿ ಏನಿದೆ ಅದನ್ನೇ ನಾವು ವ್ಯಕ್ತ ಮಾಡ್ತೇವೆ. ಆದರೆ ಕೆಲವೊಂದು ಸಲ ಭಿನ್ನರಾಶಿಯನ್ನು ನಿಜ ಜೀವನದಲ್ಲಿ ಈ ರೀತಿಯಲ್ಲೂ ಹೇಳಬಹುದು. ಇನ್ನೊಂದು, ಈ ಸ್ಕೂಲ್ ಬ್ಯಾಗಿಗೆ 100 ರೂಪಾಯಿ. ಆದರೆ ಇಂದು ಅರ್ಧದಷ್ಟು ದರ ಕಡಿತ. ಇವತ್ತು ಅದಕ್ಕೆ ಡಿಸ್ಕೌಂಟ್ ಇದೆ. ಅರ್ಧದಷ್ಟು ಹಣದಲ್ಲಿ ಈ ಬ್ಯಾಗು ನಿಮಗೆ ಸಿಗ್ತದೆ. ಹಾಗಾದರೆ ಇಲ್ಲೂ ಭಿನ್ನರಾಶಿ ಇದೆ.
ಆ 100ರ ಅರ್ಧ ಅಂದರೆ ಎಷ್ಟು ರೂಪಾಯಿ ಆಗಬಹುದು? ಅದನ್ನು ಅವರು ಯಾಕೆ ಅರ್ಧ ಅಂತ ಹೇಳಿದ್ದಾರೆ? ಯಾಕೆ ಅಂತ ಹೇಳಿದರೆ ಆ ಬ್ಯಾಗ್ ಅಲ್ಲದೆ ಬೇರೆ ಒಂದು ವಸ್ತುಗಳಿಗೂ ಅರ್ಧದಷ್ಟು ರಿಯಾಯಿತಿ ಇರಬಹುದು. ಆದ್ದರಿಂದ ಅರ್ಧದಷ್ಟು ರಿಯಾಯಿತಿ ಅಂತ ಹೇಳಿದರೆ ಆ ಒಂದು ವಸ್ತುವಿನ ಬೆಲೆ ಎಷ್ಟು ಅದನ್ನು ನಾನು ಅರ್ಧ ಮಾಡಿ ನೋಡಬೇಕು. ಸೊ ಇದು ಹೀಗೆ ನಾವು ದಿನನಿತ್ಯದ ಜೀವನದಲ್ಲಿ ಹೇಗೆ ಭಿನ್ನರಾಶಿಯನ್ನು ನೋಡ್ತೇವೆ, ಇದು ಒಂದು ತುಂಬ ಮುಖ್ಯವಾದ ಅಂಶ. ಈಗ ನಾನು ಪೇಟೆಗೆ ಹೋಗಿ ಪರಿವಾರ ಸಮೇತ ಪೇಟೆಗೆ ಹೋಗಿ 12 ಬಟ್ಟೆಗಳನ್ನು ತಗೊಂಡು ಬಂದ್ವಿ. ಅದರಲ್ಲಿ 3 ಬಟ್ಟೆ ನನಗೆ, 2 ಬಟ್ಟೆ ನನ್ನ ತಂಗಿಗೆ, 3 ಬಟ್ಟೆ ನನ್ನ ತಂದೆಗೆ, 4 ಬಟ್ಟೆ ನನ್ನ ಅಮ್ಮನಿಗೆ. ಸೊ ಹಾಗಾದರೆ 12ರಲ್ಲಿ 4 ಬಟ್ಟೆ ಅಮ್ಮನಿಗೆ ಆದರೆ ಅಮ್ಮನಿಗೆ ಎಷ್ಟು ಪಾಲು ಸಿಕ್ಕಿರಬಹುದು? ಸೊ ಇದನ್ನು ಕೂಡ ನಾವು ಹೇಗೆ ಭಿನ್ನರಾಶಿಯಲ್ಲಿ ವ್ಯಕ್ತ ಮಾಡಬಹುದು ಅಂದರೆ 12ರಲ್ಲಿ 4, 12ನೇ 4 ಅಂತ ಹೇಳಿದರೆ ಅದು 3ನೇ 1 ಅಂಶ. ಅದೇ ರೀತಿಯಲ್ಲಿ ನನಗೆ ಅಮ್ಮ 5 ಕೆಲಸಗಳನ್ನು ಕೊಟ್ಟಿದ್ದರು, ಅದರಲ್ಲಿ 3 ಮುಗಿಸಿದ್ದೇನೆ, ಇನ್ನು ಎಷ್ಟು ಉಳಿದಿದೆ? 5 ಕೆಲಸದಲ್ಲಿ ಇನ್ನು 2 ಕೆಲಸ ಉಳಿದಿದೆ. ಹೀಗೆ ನಾವು ಭಿನ್ನರಾಶಿಯನ್ನು ದಿನನಿತ್ಯದಲ್ಲಿ ಹಾಕ್ತಾ ಹೋದರೆ ಕೆಲವೊಂದು ಸಲ ಈ ಭಿನ್ನರಾಶಿಯ ಪ್ರಾಥಮಿಕ ಹಂತದ ಪರಿಕಲ್ಪನೆಗಳು ಏನಿದೆ ಅವಶ್ಯಕವಾಗಿ ಅದಕ್ಕಿಂತ ಇನ್ನೂ ಹೆಚ್ಚಿನ ಪರಿಕಲ್ಪನೆ ಮಕ್ಕಳಿಗೆ ದೊರಕಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂತ ಹೇಳಿದರೆ ನನ್ನ ಹತ್ರ ಅರ್ಧ ವೃತ್ತ ಇದೆ, ಅದನ್ನು 5 ಅರ್ಧ ವೃತ್ತಗಳನ್ನು ಒಟ್ಟು ಮಾಡಿದರೆ ಎಷ್ಟು ವೃತ್ತಗಳಾಯಿತು? ಇದಕ್ಕೆ ನೀವು ಉತ್ತರವನ್ನು ಕಂಡುಹಿಡಿಬಹುದು. ಒಂದು ವೃತ್ತವನ್ನು ಮಾಡಿ ಅದರ ಅರ್ಧ ಮಾಡಿ ಅದೇ ರೀತಿಯ ಅರ್ಧ 5 ಅರ್ಧಗಳಿದ್ದರೆ ನಮಗೆ ಎಷ್ಟು ವೃತ್ತಗಳು ಸಿಕ್ಕಿದ್ವು? ಸೊ ಇದರ ಉತ್ತರವನ್ನು ನೀವು ಕಂಡುಹಿಡಿಬಹುದು. ಈಗ ನಾವು ಈ ಭಿನ್ನರಾಶಿಯಲ್ಲಿ ತಪ್ಪು ಪರಿಕಲ್ಪನೆ, ಈ ತಪ್ಪು ಪರಿಕಲ್ಪನೆ ಅಥವಾ ತಪ್ಪು ಗ್ರಹಿಕೆ ಮಕ್ಕಳಲ್ಲಿ ಯಾಕೆ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನು ನೋಡೋಣ. ಮೊದಲು ಶಿಕ್ಷಕರು ಕೆಲವೊಂದು ಸಲ ಯಾವ ತಪ್ಪು ಕಲ್ಪನೆಯಲ್ಲಿ ಈ ಪಾಠವನ್ನು ಹೇಳಿಕೊಡಬಹುದು ಇದನ್ನು ಮೊದಲು ನೋಡೋಣ. ಅಂದರೆ ಭಿನ್ನರಾಶಿಯ ಪರಿಕಲ್ಪನೆಯನ್ನು ಯಾವಾಗಲೂ ಒಂದು ಪೂರ್ಣ ವಸ್ತು ಅದನ್ನೇ ಒಂದು ಅಡಿಪಾಯವಾಗಿಟ್ಕೊಂಡು ನಾವು ಮಕ್ಕಳಿಗೆ ಹೇಳಬೇಕಾ, ಅಥವಾ ಬೇರೆ ಬೇರೆ ವಿಧದಲ್ಲಿ ನಾವು ಮಕ್ಕಳಿಗೆ ಭಿನ್ನರಾಶಿಯನ್ನು ಹೇಳ್ಕೊಡ್ಬಹುದಾ? ಅಂದರೆ ರಾಶಿ, ಗುಂಪು ಇದರಲ್ಲೂ ಭಿನ್ನರಾಶಿಯನ್ನು ವ್ಯಕ್ತ ಮಾಡಬಹುದು ಅಂತ ಹೇಳ್ಬೋದು. ಅದಲ್ಲದೆ ಈ ಭಿನ್ನರಾಶಿಯ ಭಾಷೆ ಮಕ್ಕಳಿಗೆ ಹೇಗೆ ತಿಳಿಸ್ಕೊಡೋದು ಇದು ಕೂಡ ತುಂಬ ಮುಖ್ಯವಾದ ವಿಷಯ. ಈ ಮುಖ್ಯವಾದ ವಿಷಯವನ್ನು ನಾವು ಅರಿಯದೆ ಮೊದಲೇ ಭಿನ್ನರಾಶಿಯನ್ನು ಹೇಗೆ ಓದೋದು ಅಂತ ಹೇಳೋದು ಏನಿದೆ, ಅಥವಾ ಅದರ ವ್ಯಾಖ್ಯಾನವನ್ನು ನಾವು ಮಕ್ಕಳಿಗೆ ಹೇಳ್ಕೊಡೋದು, ಇದರಲ್ಲೂ ಮಕ್ಕಳಿಗೆ ಆ ಪರಿಕಲ್ಪನೆ ಅರ್ಥ ಆಗದೆ ಈ ಭಾಷೆಯನ್ನು ಅದನ್ನು ಪರಿಚಯ ಮಾಡ್ಕೊಂಡು ಬಿಡೋದು, ಇದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಕೆಲವೊಂದು ಸಲ ಏನಾಗುತ್ತೆ, ಈ ಭಿನ್ನರಾಶಿಯ ವಿಷಯದ ಪ್ರಾಥಮಿಕ ಹಂತ ಅಲ್ಲದೆ ಮಿಶ್ರ, ವಿಷಮ ಈ ಭಿನ್ನರಾಶಿಗಳನ್ನು ಮಕ್ಕಳಿಗೆ ಹೇಳ್ಕೊಡುವಂಥದ್ದು, ಇದು ಕೆಲವೊಂದು ಸಲ ತಪ್ಪು ಪರಿಕಲ್ಪನೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಮಕ್ಕಳಲ್ಲಿ ತಪ್ಪು ಕಲ್ಪನೆಗಳು ಯಾವ ರೀತಿಯಲ್ಲಿ ಬರುತ್ತೆ, ಅಂಶ ಯಾವುದು, ಛೇದ ಯಾವುದು, ಇದು ಗೊತ್ತಿಲ್ಲದೆ ಇರೋದು. ನಿಜ ಜೀವನಕ್ಕೆ ಈ ಭಿನ್ನರಾಶಿಯ ಅಗತ್ಯ ಏನು, ಎಲ್ಲಿ ಇದು ಉಪಯೋಗಕ್ಕೆ ಬರುತ್ತೆ ನಿಜ ಜೀವನದಲ್ಲಿ, ನಿತ್ಯ ಜೀವನದಲ್ಲಿ, ಇದು ಗೊತ್ತಿಲ್ಲದೆ ಇರೋದು. ಅಂದರೆ ನಿಜ ಜೀವನಕ್ಕೆ ನಾವು ಅಳವಡಿಸದೆ ಈ ಒಂದು ವಿಷಯದ ಗಣಕೀಕರಣ ಮಾಡದೆ ಇದನ್ನು ಹೇಳೋದು, ಇದು ತಪ್ಪಾಗುತ್ತೆ. ಮತ್ತು ಇನ್ನೊಂದು, ಈ ಭಿನ್ನರಾಶಿಯನ್ನು ಹೋಲಿಸೋದು. ಯಾಕಂದರೆ ನಾವು ಸಂಖ್ಯೆಗಳನ್ನು ನೋಡಿದಾಗ ಅದು ಬೇರೆ ರೀತಿಯಲ್ಲಿದೆ,
ಭಿನ್ನರಾಶಿಯ ಸಂಖ್ಯೆಗಳು ಬೇರೆ ರೀತಿಯಲ್ಲಿದೆ. ಭಿನ್ನರಾಶಿಯನ್ನು ನೋಡಿದಾಗ ಮಕ್ಕಳು ಆ ಸಂಖ್ಯೆಯನ್ನು ಏನು ಕಲ್ತಿರ್ತಾರೆ ಅದನ್ನೇ ನೆನ್ಪಿಟ್ಕೊಳ್ತಾರೆ. ಈ ಭಿನ್ನರಾಶಿ ಒಂದು ಬೇರೆ ಥರದ ಸಂಖ್ಯೆ, ಅದನ್ನು ಮನಸ್ಸಿಗೆ ಬರಲ್ಲ ಅವರಿಗೆ. ಸೊ 2ನೇ 1, 8ನೇ 1 ಯಾವುದು ದೊಡ್ಡದು ಹೋಲಿಸು ಅಂತ ಹೇಳುವಾಗ 8ನೇ 1 ದೊಡ್ಡದು, ಅದು ತುಂಬ ಬೇಗ ಬರುತ್ತೆ. ಯಾಕಂದರೆ 8 2ಕ್ಕಿಂತ ದೊಡ್ಡದು. ಆದರೆ ಎಷ್ಟು ಸಮಭಾಗ ಮಾಡಿ ಅದರಲ್ಲಿ ಒಂದು ಭಾಗ ತಗೊಂಡೆ, ಈ ಒಂದು ಪರಿಕಲ್ಪನೆ ಗೊತ್ತಿಲ್ಲದೆ ಹೋಲಿಕೆ ಮಾಡಲಿಕ್ಕೆ ಹೋದರೆ ಈ ಥರದ ತಪ್ಪು ಕಲ್ಪನೆ ಆಗತ್ತೆ. ಹಾಗೆಯೇ ಮಕ್ಕಳಿಗೆ ಭಿನ್ನರಾಶಿಯನ್ನು ಕೂಡಿಸೋದು ಕಳೆಯೋದು ಈ ಒಂದು ವಿಷಯದಲ್ಲೂ ತುಂಬ ಒಂದು ಗೊಂದಲ ಇರುತ್ತೆ. ಯಾಕಂದರೆ ಕೂಡಿಸೋದು ಕಳೆಯೋದು ಅವರು ಸಾಮಾನ್ಯ ಸಂಖ್ಯೆಯಿಂದ ಮಾಡಿದಾಗ ಮತ್ತು ಭಿನ್ನರಾಶಿಯ ಸಂಖ್ಯೆಯಿಂದ ಮಾಡಿದಾಗ ಅದಕ್ಕೆ ಒಂದು ವ್ಯತ್ಯಾಸ ಇದೆ. ಇದನ್ನು ಅರಿಯದೇ ಇದ್ದರೆ ಈ ಎಲ್ಲ ತಪ್ಪು ಕಲ್ಪನೆಗಳು ಅಥವಾ ತಪ್ಪು ಗ್ರಹಿಕೆಗಳು ಬರುತ್ತೆ. ಹಾಗಾದರೆ ಈ ಎಲ್ಲ ತಪ್ಪು ಕಲ್ಪನೆಗಳು ಅಥವಾ ತಪ್ಪು ಗ್ರಹಿಕೆಗಳನ್ನು ಹೇಗೆ ಮಕ್ಕಳಿಂದ ದೂರಗೊಳಿಸೋದು, ಇದನ್ನು ಹೇಗೆ ಹೋಗಲಾಡಿಸೋದು ಅವರಿಂದ? ಮಕ್ಕಳು ಹೆಚ್ಚಾಗಿ ಮೂರ್ತ ವಸ್ತುಗಳನ್ನು ಬಳಸಿ ಆ ಒಂದು ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡು ಆಮೇಲೆ ಚೌಕಳಿ ಪುಸ್ತಕದಲ್ಲಿ ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ ಅದರ ಅಭ್ಯಾಸವನ್ನು ಮಾಡಿದರೆ ಆ ಒಂದು ಮೂರ್ತ ರೂಪದಲ್ಲಿ ಆಟ ಆಡಿದ ಒಂದು ಏನು ನೆನಪಿದೆ ಆ ನೆನಪು ಚೌಕಳಿ ಪುಸ್ತಕದಲ್ಲಿ ಅವರು ವ್ಯಕ್ತ ಮಾಡಬೇಕು. ಯಾಕಂದರೆ ಚೌಕಳಿ ಪುಸ್ತಕ ಇರುವಾಗ ಅವ್ರ ಹತ್ರ ಮೂರ್ತ ವಸ್ತುಗಳು ಇರೋದಿಲ್ಲ, ಬರೀ ಚೌಕಳಿ ಪುಸ್ತಕ ಮಾತ್ರ. ಅಂದರೆ ಈ ಚೌಕಳಿ ಪುಸ್ತಕದಲ್ಲಿ ಆ ಒಂದು ಆಟ ಆಡಿದ ನೆನಪಿದ್ದು ಅದನ್ನು ನಾವು ಇದರಲ್ಲಿ ವ್ಯಕ್ತ ಮಾಡಿದರೆ ಆಗ ಅವರಿಗೆ ಆ ಒಂದು ಪರಿಕಲ್ಪನೆ ಸ್ಪಷ್ಟವಾಗಿ ಮೂಡಿ ಬಂದಿದೆ ಅಂತ ಅರ್ಥ ಆಗ್ತದೆ. ಸೊ ಇದನ್ನು ನಾವು ಚೆನ್ನಾಗಿ ತರಗತಿ ಕೋಣೆಯಲ್ಲಿ ನಿರ್ವಹಿಸಿದರೆ ಆಗ ನಮಗೆ ಈ ಒಂದು ಪರಿಕಲ್ಪನೆಯ ತಪ್ಪು ಕಲ್ಪನೆ, ತಪ್ಪು ಗ್ರಹಿಕೆ ಇದೆಲ್ಲವೂ ದೂರವಾಗುತ್ತೆ. ನಾವು ಈಗ ಮಕ್ಕಳಿಗೆ ಹೇಗೆ ಭಿನ್ನರಾಶಿಯ ಪರಿಕಲ್ಪನೆಯನ್ನು ಮೂರ್ತದಿಂದ ಅಮೂರ್ತದ ಕಡೆಗೆ ಪ್ರಾತಿನಿಧ್ಯಾತ್ಮಕ ಹಂತದ ಮೂಲಕ ಹೇಗೆ ವಿನೋದಮಯವಾಗಿ ಮತ್ತು ಸಂತಸದಾಯಕವಾಗಿ ಇದನ್ನು ಶಾಲಾ ಕೊಠಡಿಯಲ್ಲಿ ಕಲಿಸಬಹುದು ಅನ್ನೋದನ್ನು ನೋಡಿದ್ವಿ. ಧನ್ಯವಾದಗಳು.